ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಜಗತ್ತಿನ ಅತ್ಯುತ್ತಮ ಹಾರರ್ ಮೂವೀಸ್ ಅಲ್ಲಿ ಒಂದಾದ ದ ಶೈನಿಂಗ್ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ತೀನಿ. ಈ ಮೂವಿಯನ್ನ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ಡೈರೆಕ್ಟ್ ಮಾಡಿದರೆ, ಸ್ಟೀಫನ್ ಕಿಂಗ್ ಅವರು ಬರೆದಿರೋ ನಾವೆಲ್ ಇಂದ ಇನ್ಸ್ಪೈರ್ ಆಗಿ ಈ ಮೂವಿ ಮಾಡಿರೋದು. ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರ ಮೂವಿ ಅಂದ್ರೆ ಮೇಲ್ನೋಟಕ್ಕೆ ಒಂಥರ ಕಾಣಿಸುತ್ತೆ, ಆದ್ರೆ ತುಂಬಾನೇ ಒಳ ಅರ್ಥ ಇರುತ್ತೆ. ಐಸ್ ವೈಟ್ ಶರ್ಟ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೇನೆ ಹೇಳಿದ್ದೆ ಸ್ನೇಹಿತರೆ, ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ಯಾರ ಮಾತು ಕೇಳಲ್ಲ. ಇಲ್ಲೂ ಅಷ್ಟೇ ಬುಕ್ ಬರ್ದಿರೋ ಸ್ಟೀಫನ್ ಕಿಂಗ್ ಅವರ ಮಾತನ್ನೇ ಕೇಳಲ್ಲ. ತಮಗೆ ಬೇಕಾದಂಗೆ ಚೇಂಜಸ್ ಮಾಡ್ಕೊಂಡು ಮೂವಿಯಲ್ಲಿ ತೋರಿಸಿದ್ದಾರೆ. ದ ಶೈನಿಂಗ್ ಬುಕ್ ಮತ್ತೆ ಮೂವಿಗೂ ತುಂಬಾನೇ ವ್ಯತ್ಯಾಸ ಇದೆ, ಹಾಗಾಗಿ ಸ್ಟೀಫನ್ ಕಿಂಗ್ ಅವ್ರಿಗೆ ಈ ಮೂವಿ ಇಷ್ಟ ಆಗ್ಲಿಲ್ಲ. ಆದ್ರೆ ಇವತ್ತಿಗೂ ಜನ ಈ ಮೂವಿಯಲ್ಲಿ ಏನ್ ನಡೀತು ಅಂತ ಚರ್ಚೆ ಮಾಡ್ತಾನೆ ಇದ್ದಾರೆ, ಯಾರಿಗೂ ಕೂಡ ಸರಿಯಾಗಿ ಅರ್ಥ ಆಗಲ್ಲ. ಆ ರೀತಿ ಮೂವಿ ಮಾಡಿದ್ದಾರೆ. ಕೆಲವು ಮೂವಿಯ ಕ್ಲೈಮ್ಯಾಕ್ಸ್ ಓಪನ್ ಎಂಡೆಡ್ ಆಗಿ ಇರುತ್ತೆ, ಆದ್ರೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರ ಮೂವೀಸ್ ನ ಎಲ್ಲಾ ಸೀನ್ಸ್ ಕೂಡ ಓಪನ್ ಎಂಡೆಡ್ ಆಗಿ ಇರುತ್ತೆ. ಒಂದೇ ಸೀನ್ ನ ಇಟ್ಕೊಂಡು ಬೇರೆ ಬೇರೆ ರೀತಿ ಆ ಸೀನ್ ಅಲ್ಲಿ ಏನ್ ನಡೀತಿದೆ ಅಂತ ಅರ್ಥ ವಿವರಣೆ ಮಾಡಬಹುದು. ದ ಶೈನಿಂಗ್ ಮೂವಿ ಕೂಡ ಹಾಗೆ ಇದೆ ಸ್ನೇಹಿತರೆ, ಹಾಗಾಗಿ ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೂವಿ ಬ್ರೇಕ್ ಡೌನ್ ಜೊತೆಗೆ ತುಂಬಾನೇ ಥಿಯರೀಸ್ ಎಲ್ಲ ಇದೆ, ವಿಡಿಯೋನ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸುಂದರವಾದ ಬೆಟ್ಟ ಗುಡ್ಡಗಳಿರೋ ಪ್ರದೇಶ ಮತ್ತೆ ನದಿ, ಇಂಥ ಜಾಗದ ನಡುವೆ ರೋಡಲ್ಲಿ ಒಂದು ಕಾರ್ ಹೋಗ್ತಾ ಇದೆ. ನೋಡೋಕೆ ತುಂಬಾನೇ ಚೆನ್ನಾಗಿದೆ, ಕೇಳೋಕೆ ತುಂಬಾನೇ ಭಯಾನಕವಾಗಿದೆ. ಡಾಯ್ ಸಿರೆ ಅನ್ನೋ ಹಳೆ ಕಾಲದ ಮ್ಯೂಸಿಕ್ ನ ಇಲ್ಲಿ ಬಳಸಿರೋದು ಸ್ವಲ್ಪ ಚೇಂಜಸ್ ಮಾಡಿ. ಯಾರಾದ್ರೂ ಸಾವನ್ನಪ್ಪಿದಾಗ ಅಂತ್ಯ ಸಂಸ್ಕಾರದಲ್ಲಿ ಈ ಮ್ಯೂಸಿಕ್ ಅಥವಾ ಹಾಡನ್ನ ಹಾಡ್ತಾ ಇದ್ರು. ಮೂವಿಯ ಓಪನಿಂಗ್ ಈ ಮ್ಯೂಸಿಕ್ ಇಂದ ಆಗ್ತಿದೆ ಅಂದ್ರೆ ಮುಂದೆ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ರೀಸೆಂಟ್ ಆಗಿ ಡಾಯ್ ಸಿರೆ ಅನ್ನೋ ಮಲಯಾಳಂ ಹಾರರ್ ಮೂವಿ ಕೂಡ ರಿಲೀಸ್ ಆಗಿದೆ. ಭೂತಕಾಲ ಮತ್ತೆ ಭ್ರಮಯುಗ ಮೂವೀಸ್ ನ ಡೈರೆಕ್ಟ್ ಮಾಡಿರೋ ರಾಹುಲ್ ಸದಾಶಿವನ್ ಅವರೇ ಈ ಮೂವಿನ ಡೈರೆಕ್ಟ್ ಮಾಡಿರೋದು. ಸೊ ಈ ಬೆಟ್ಟ ಗುಡ್ಡಗಳಿರೋ ಪ್ರದೇಶದಲ್ಲಿ ಒಂದು ತುಂಬಾನೇ ದೊಡ್ಡ ಹೋಟೆಲ್ ಇದೆ, ಓವರ್ಲುಕ್ ಹೋಟೆಲ್ ಅಂತ ಹೆಸರು. ಹೋಟೆಲ್ ಮುಂದೆ 42 ಕಾರ್ಗಳು ನಿಂತಿದ್ದಾವೆ. ಯಾಕೆ ಹೇಳ್ದೆ ಅಂತ ಮುಂದೆ ಹೇಳ್ತೀನಿ. ಈಗ ಜಾಕ್ ಟಾರೆನ್ಸ್ ಅನ್ನೋ ವ್ಯಕ್ತಿ ಈ ಹೋಟೆಲ್ ನ ಕೇರ್ ಟೇಕರ್ ಕೆಲಸಕ್ಕೆ ಜಾಯ್ನ್ ಆಗೋಕೆ ಬಂದಿದ್ದಾನೆ. ಸೀದಾ ರಿಸೆಪ್ಷನಿಸ್ಟ್ ಹತ್ರ ಬಂದು ಮ್ಯಾನೇಜರ್ ಸ್ಟಾರ್ಟ್ ನ ಭೇಟಿ ಆಗ್ಬೇಕು ಅಂದಾಗ ಅವರ ಆಫೀಸ್ ಎಲ್ಲಿದೆ ಅಂತ ಹೇಳಿ ಕಳಿಸ್ತಾರೆ. ಜಾಕ್ ಸ್ಟಾರ್ಟ್ ನ ಆಫೀಸ್ ಹತ್ರ ಬಂದಾಗ ಹೊರಗೇನೆ ಗ್ರೇಟ್ ಮದರ್ ಅನ್ನೋ ಪೇಂಟಿಂಗ್ ಇದೆ. ಇದನ್ನ ಪೇಂಟ್ ಮಾಡಿರೋ ಆರ್ಟಿಸ್ಟ್ ಒಬ್ರು ಇಂಡಿಯನ್. ಹಿಂದಿನ ವಿಡಿಯೋ ಇಟ್ ವೆಲ್ಕಮ್ ಟು ಡೆರಿ ಎಪಿಸೋಡ್ 2 ಅಲ್ಲಿ ಹೇಳಿದ್ದೆ ಸ್ನೇಹಿತರೆ, ಇಂಡಿಯನ್ಸ್ ಅಂದ್ರೆ ಇಲ್ಲಿ ಭಾರತದವರಲ್ಲ, ಸ್ಥಳೀಯ ಅಮೆರಿಕಾದವರು, ನೇಟಿವ್ ಅಮೆರಿಕನ್ಸ್. ಕೊಲಂಬಸ್ ಅಮೆರಿಕಾಗೆ ಹೋಗೋಕು ಮುಂಚೆ, ಆಮೇಲೆ ಯುರೋಪಿಯನ್ಸ್ ಅಲ್ಲಿಗೆ ಹೋಗೋಕು ಮುಂಚೆನೆ ಇವರೇ ಅಮೆರಿಕ ಅಲ್ಲಿ ಇದ್ದಿದ್ದು. ನೇಟಿವ್ ಅಮೆರಿಕನ್ಸ್ಗೂ ಈ ಜಾಗಕ್ಕೂ ಸಂಬಂಧ ಇದೆ, ಅದಕ್ಕೆ ಇದರ ಬಗ್ಗೆ ಹೇಳ್ದೆ ಸ್ನೇಹಿತರೆ. ಇನ್ನೊಂದು ವಿಷಯ ನಾವು ಮೂವಿ ನೋಡ್ಬೇಕಾದ್ರೆ ಗಮನಿಸೋದೇ ಇಲ್ಲ. ಜಾಕ್ ಸ್ಟುವರ್ಟ್ ನ ಆಫೀಸ್ ಹತ್ರ ಬಂದಾಗ ಸ್ಟುವರ್ಟ್ ನ ಹಿಂದೆ ಕಿಟಕಿ ಇದೆ, ಅಲ್ಲಿ ಮರ ಗಿಡ ಎಲ್ಲ ಕಾಣ್ತಿದೆ. ಹಾಗೆ ಸ್ವಲ್ಪ ರಿವರ್ಸ್ ಬಂದ್ರೆ ಜಾಕ್ ರಿಸೆಪ್ಷನಿಸ್ಟ್ ಹತ್ರ ಕೇಳ್ಕೊಂಡು ಮುಂದೆ ಬಂದು ಸ್ಟುವರ್ಟ್ ನ ಆಫೀಸ್ ಗೆ ಹೋಗೋಕೆ ಲೆಫ್ಟ್ ಟರ್ನ್ ಆಗ್ತಾನೆ. ಟರ್ನ್ ಆಗೋಕು ಮುಂಚೆನೆ ನೀವು ಮುಂದೆ ನೋಡಬಹುದು, ಇನ್ನೂ ಹಾಲ್ವೇ ಕಂಟಿನ್ಯೂ ಆಗುತ್ತೆ. ಅದೇ ಜಾಕ್ ಲೆಫ್ಟ್ ಟರ್ನ್ ಆಗಿ ಆಮೇಲೆ ರೈಟ್ ಸೈಡ್ ಅಲ್ಲಿ ಸ್ಟುವರ್ಟ್ ನ ಆಫೀಸ್ ಇರೋದು. ಅಂದ್ರೆ ಸ್ಟುವರ್ಟ್ ನ ಆಫೀಸ್ ನ ಹಿಂದೆ ಹಾಲ್ವೇ ಇರಬೇಕು, ಕಿಟಕಿ ಬರೋಕೆ ಸಾಧ್ಯನೇ ಇಲ್ಲ. ನಿಮಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಸ್ನೇಹಿತರೆ, ಅದಕ್ಕೆ ನಾನು ಓವರ್ಲುಕ್ ಹೋಟೆಲ್ ನ ಬ್ಲೂ ಪ್ರಿಂಟ್ ಡೌನ್ಲೋಡ್ ಮಾಡಿದ್ದೀನಿ. ಇದನ್ನ ನೋಡಿ, ಇಲ್ಲಿ ಎಂಟ್ರೆನ್ಸ್ ಇದೆಯಲ್ಲ, ಇಲ್ಲಿಂದ ಜಾಕ್ ಕ್ಯಾಶಿಯರ್ ಹತ್ರ ಬರ್ತಾನೆ, ಅಂದ್ರೆ ರಿಸೆಪ್ಷನಿಸ್ಟ್ ಹತ್ರ. ಇಲ್ಲಿಂದ ಕೆಳಗೆ ಜನರಲ್ ಮ್ಯಾನೇಜರ್ ಆಫೀಸ್ ಇದೆಯಲ್ಲ, ಅಲ್ಲಿಗೆ ಬಂದ. ಆರೆಂಜ್ ಕಲರ್ ಅಲ್ಲಿ ಹೈಲೈಟ್ ಮಾಡಿದಾರಲ್ಲ, ಅದೇ ಸ್ಟುವರ್ಟ್ ನ ಆಫೀಸ್. ಬ್ಲೂ ಕಲರ್ ಅಲ್ಲಿ ಹೈಲೈಟ್ ಮಾಡಿರೋ ಗೋಡೆಯಲ್ಲೇ ಕಿಟಕಿ ಇರೋದು. ಕಿಟಕಿ ಹಿಂದೆ ಹಾಲ್ವೇ ಇದೆ, ಹಾಲ್ವೇ ಜೊತೆಗೆ ಮೇಲೆ ಹತ್ತು ಹೋಗೋಕೆ ಮೆಟ್ಟಿಲುಗಳು ಕೂಡ ಇದೆ. ಅಂತದ್ರಲ್ಲಿ ಗಿಡ ಮರ ಕಾಣಿಸೋಕೆ ಹೇಗ್ ಸಾಧ್ಯ, ಯಾಕೆ ಈ ರೀತಿ ಇದೆ ಅಂತ ಮುಂದೆ ಹೇಳ್ತೀನಿ ಸ್ನೇಹಿತರೆ. ನೀವು ಇದನ್ನೆಲ್ಲ ಗಮನಿಸ್ಲಿ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಸ್ಟುವರ್ಟ್ ಜಾಕ್ ನ ತಮ್ಮ ಆಫೀಸ್ಗೆ ಕರೆದು ಈಗಿನ ಕೇರ್ ಟೇಕರ್ ಆಗಿರೋ ಬಿಲ್ ನ ಕೂಡ ಕರೀತಾರೆ. ಈ ಹೋಟೆಲ್ ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ಓಪನ್ ಇರುತ್ತೆ, ಮೇ ಇಂದ ಅಕ್ಟೋಬರ್ ವರೆಗೂ. ಅಕ್ಟೋಬರ್ ಇಂದ ಮತ್ತೆ ಮೇ ವರೆಗೂ ಚಳಿಗಾಲ ಇರುತ್ತೆ ಅಂತ ಕ್ಲೋಸ್ ಮಾಡ್ತಾರೆ, ತುಂಬಾನೇ ಹಿಮಪಾತ ಆಗೋದ್ರಿಂದ. ಈ ಹೋಟೆಲ್ ನಾವು ಮೊದಲೇ ನೋಡ್ದಂಗೆ ಸಿಟಿಯಿಂದ ತುಂಬಾನೇ ದೂರ ಇದೆ. 1907ರಲ್ಲಿ ಜನ ಸಿಟಿ ಲೈಫ್ ಇಂದ ಹೊರಗೆ ಬಂದು ಸುಂದರವಾಗಿರೋ ಪ್ರಕೃತಿಯ ನಡುವೆ ಸಮಯ ಕಳೀಲಿ ಅಂತಾನೆ ಈ ಹೋಟೆಲ್ ನ ಕಟ್ಟಿರೋದು. ಅದೇ ಚಳಿಗಾಲದಲ್ಲಿ ಯಾಕಾದ್ರೂ ಹೋಟೆಲ್ ಕಟ್ಟುದ್ವಪ್ಪ ಅನ್ನಂಗಾಗುತ್ತೆ, ಅಷ್ಟು ಹಿಮಪಾತ ಆಗುತ್ತೆ. ರೋಡ್ ಎಲ್ಲಿದೆ ಅಂತಾನೆ ಕಾಣಲ್ಲ. ಕಿಲೋಮೀಟರ್ ಗಟ್ಲೆ ರೋಡ್ ನ ಕ್ಲೀನ್ ಮಾಡ್ಸೋಕೆ ಹೋದ್ರೆ ಹೋಟೆಲ್ ನ ಓನರೇ ರೋಡ್ ಗೆ ಬರ್ಬೇಕಾಗುತ್ತೆ. ಅಷ್ಟೊಂದು ಹಣ ಖರ್ಚು ಮಾಡೋಕ್ ಆಗಲ್ಲ ಅಂತಾನೆ ಚಳಿಗಾಲದಲ್ಲಿ ಒಬ್ಬ ಕೇರ್ ಟೇಕರ್ ನ ಹೋಟೆಲ್ ಅಲ್ಲಿ ಬಿಟ್ಟು ಎಲ್ಲ ಮನೆ ಕಡೆ ಹೋಗ್ತಾರೆ. ಹೋಟೆಲ್ ಓಪನ್ ಇದ್ದಾಗ ಮಾತ್ರ ಬಿಲ್ ಕೇರ್ ಟೇಕರ್ ಆಗಿರ್ತಾನೆ. ಜಾಕ್ ಮೊದಲು ಸ್ಕೂಲ್ ಟೀಚರ್ ಆಗಿದ್ದ, ಈಗ ರೈಟರ್ ಆಗಿದ್ದಾನೆ. ಯಾಕೆ ಟೀಚರ್ ಕೆಲಸ ಬಿಟ್ಟ ಅಂತ ಮೂವಿಯಲ್ಲಿ ತೋರ್ಸಲ್ಲ, ಆದ್ರೆ ಬುಕ್ ನ ಪ್ರಕಾರ ಇವನು ತುಂಬಾನೇ ಕುಡಿತಾ ಇದ್ದ. ಒಂದಿನ ಸ್ಕೂಲ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಗೆ ಚೆನ್ನಾಗಿ ಹೊಡೆದಿರ್ತಾನೆ, ಅದಕ್ಕೆ ಸ್ಕೂಲ್ ಇಂದ ತೆಗ್ದಿರೋದು. ಈಗ ಜಾಕ್ ರೈಟರ್ ಆಗಿರೋದ್ರಿಂದ
ಈ ಜಾಗದಲ್ಲಿ ಕೇರ್ ಟೇಕರ್ ಆಗಿ ಎಲ್ಲವನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಫ್ರೀ ಇದ್ದಾಗ ತನ್ನ ರೈಟಿಂಗ್ ಪ್ರಾಜೆಕ್ಟ್ ಮೇಲೂ ವರ್ಕ್ ಮಾಡಬಹುದು ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಸ್ಟಾರ್ಟ್ ಒಂದು ಮುಖ್ಯವಾದ ವಿಷಯ ಹೇಳೋದೇನೆಂದ್ರೆ ಏಕಾಂತವಾಗಿ ಇಲ್ಲಿ ಇರೋದು ಸಮಸ್ಯೆ ಆಗ್ಬೋದು, ಮೆಂಟಲ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. 5 ತಿಂಗಳು ಹೊರಗಿನ ಪ್ರಪಂಚ ನೋಡೋಕೆ ಆಗಲ್ಲ, ಇದೇ ಇಲ್ಲಿನ ಮುಖ್ಯವಾದ ಸಮಸ್ಯೆ ಅಂತ ಇಲ್ಲಿ ನಡೆದಿರೋ ಒಂದು ಘಟನೆಯ ಬಗ್ಗೆ ಹೇಳ್ತಾರೆ. 1970ರ ಚಳಿಗಾಲದಲ್ಲಿ ಚಾರ್ಲ್ಸ್ ಗ್ರೇಡಿ ಅನ್ನೋ ವ್ಯಕ್ತಿಯನ್ನ ಕೇರ್ ಟೇಕರ್ ಕೆಲಸಕ್ಕೆ ಸೇರಿಸ್ಕೊಂಡಿರ್ತಾರೆ. ಅವನು ತನ್ನ ಜೊತೆ ತನ್ನ ಹೆಂಡತಿ ಮತ್ತೆ ಇಬ್ಬರು ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾನೆ. ಒಬ್ಳು ಮಗಳಿಗೆ 8 ವರ್ಷ, ಇನ್ನೊಬ್ಬಳಿಗೆ 10 ವರ್ಷ. ಆದ್ರೆ ಇಲ್ಲಿ ಏನಾಯ್ತೋ ಗೊತ್ತಿಲ್ಲ, ಹುಚ್ಚನ ರೀತಿಯಾಗಿ ಕೊಡಲಿಯಿಂದ ತನ್ನ ಹೆಂಡತಿ ಮಕ್ಕಳನ್ನ ತುಂಡು ತುಂಡಾಗಿ ಕತ್ತರಿಸಿ ಸಾಯಿಸಿರ್ತಾನೆ. ಆಮೇಲೆ ಶಾರ್ಟ್ ಗನ್ ನ ತನ್ನ ಬಾಯಿ ಒಳಗೆ ಇಟ್ಕೊಂಡು ಶೂಟ್ ಮಾಡ್ಕೊಂಡು ಸಾವನ್ನಪ್ಪಿರ್ತಾನೆ. ಈ ವಿಷಯ ಮೇ ಅಲ್ಲಿ ಹೋಟೆಲ್ ಓಪನ್ ಆದಾಗ ಗೊತ್ತಾಗಿರುತ್ತೆ. ಪೊಲೀಸರು ಮೋಸ್ಟ್ಲಿ ಅವನಿಗೆ ಕ್ಯಾಬಿನ್ ಫೀವರ್ ಆಗಿತ್ತು ಅನ್ಸುತ್ತೆ ಅಂತ ಹೇಳಿ ಕೇಸ್ ಕ್ಲೋಸ್ ಮಾಡಿರ್ತಾರೆ. ಕ್ಯಾಬಿನ್ ಫೀವರ್ ಅಂದ್ರೆ ಸ್ನೇಹಿತರೆ, ಒಂಟಿಯಾಗಿ ಒಂದು ರೂಮ್ ಅಲ್ಲಿ ಇದ್ದಾಗ ಕೆಲವರಿಗೆ ಆತಂಕ ಆಗೋಕೆ ಶುರು ಆಗುತ್ತೆ, ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿರೋ ಹಾಗೆ ಅನುಭವ ಆಗುತ್ತೆ, ಟೆನ್ಷನ್ ಎಲ್ಲ ಶುರು ಆಗುತ್ತೆ. ಇದರಿಂದ ಮೆಂಟಲ್ ಬ್ರೇಕ್ ಡೌನ್ ಆಗಿ ಚಾರ್ಲ್ಸ್ ಗ್ರೇಡಿ ಹಾಗೆಲ್ಲ ಮಾಡಿರ್ಬೋದು ಅಂತ ಸ್ಟುವರ್ಟ್ ಜಾಕ್ ಗೆ ಹೇಳಿದಾಗ, ಅದೇನಾದ್ರೂ ಆಗಿರ್ಲಿ ನನಗಂತೂ ಆ ತರ ಸಮಸ್ಯೆ ಏನೋ ಆಗಲ್ಲ, ನನ್ನ ಹೆಂಡತಿ ಮತ್ತೆ ಮಗನಿಗೂ ಈ ಜಾಗ ಇಷ್ಟ ಆಗುತ್ತೆ ಬಿಡಿ ಅಂತ ಹೇಳ್ತಾನೆ ಜಾಕ್. ಅದೇನೊಂದ್ ಕಡೆ ನಾವು ಜಾಕ್ ನ ಮನೆಯಲ್ಲಿ ಇವನ ಹೆಂಡತಿ ವೆಂಡಿ ಮತ್ತೆ ಮಗ ಡ್ಯಾನಿನ ನೋಡ್ತೀವಿ. ವೆಂಡಿಗೆನೋ ಹೋಟೆಲ್ಗೆ ಹೋಗೋಕೆ ಯಾವುದೇ ಸಮಸ್ಯೆ ಇಲ್ಲ, ಆದ್ರೆ ಡ್ಯಾನಿಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ. ಡ್ಯಾನಿ ಟೋನಿ ಅನ್ನೋ ಇಮ್ಯಾಜಿನರಿ ಫ್ರೆಂಡ್ ನ ಬೇರೆ ಮಾಡ್ಕೊಂಡಿದ್ದಾನೆ. ಇವನೇ ಅವಾಗವಾಗ ಟೋನಿಯ ತರ ಬೆರಳಾಡಿಸ್ಕೊಂಡು ಮಾತಾಡ್ತಿರ್ತಾನೆ. ನಿನ್ ಕಾಲ್ಪನಿಕ ಫ್ರೆಂಡ್ ಟೋನಿಗೂ ಹೋಟೆಲ್ಗೆ ಹೋಗೋಕೆ ಇಷ್ಟ ಇಲ್ವಾ ಅಂತ ವೆಂಡಿ ಕೇಳಿದಾಗ ಇಲ್ಲ ಅಂತ ಟೋನಿಯ ವಾಯ್ಸ್ ಅಲ್ಲಿ ಹೇಳ್ತಾನೆ ಡ್ಯಾನಿ. ನಂತರ ಡ್ಯಾನಿ ಬಾತ್ರೂಮ್ ಅಲ್ಲಿ ನಿಂತ್ಕೊಂಡು ಟೋನಿ ಹತ್ರ ಅಂದ್ರೆ ತನ್ನ ಕಾಲ್ಪನಿಕ ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ಡ್ಯಾನಿ ಕೇಳ್ತಾನೆ, ನಮ್ಮ ಅಪ್ಪಂಗೆ ಕೆಲಸ ಸಿಗುತ್ತಾ ಏನ್ ಕತೆ ಅಂತ. ಇದಕ್ಕೆ ಇವನೇ ಟೋನಿಯ ವಾಯ್ಸ್ ಅಲ್ಲಿ ಕೆಲಸ ಆಗ್ಲೇ ಸಿಕ್ಕಿದೆ, ಇನ್ನೇನು ವೆಂಡಿಗೆ ಫೋನ್ ಮಾಡ್ತಾರೆ ನೋಡು ಅಂತ ಉತ್ತರ ಕೊಡ್ತಾನೆ. ಅಲ್ಲ ಇದು ಹೇಗೆ ಸಾಧ್ಯ, ಜಾಕ್ಗೆ ಕೆಲಸ ಸಿಕ್ಕಿರೋದು, ಅವನು ವೆಂಡಿಗೆ ಫೋನ್ ಮಾಡ್ತಾನೆ ಅಂತೆಲ್ಲ ಡ್ಯಾನಿಗೆ ಹೇಗೆ ಮೊದ್ಲೇ ಗೊತ್ತಾಯ್ತು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಡ್ಯಾನಿ ಟೋನಿಯ ವಾಯ್ಸ್ ಅಲ್ಲಿ ಹೇಳಿದ್ದೆ ನಿಜ ಆಯ್ತು. ಜಾಕ್ ಕೆಲಸ ಸಿಕ್ಕಿರೋ ವಿಷಯ ಹೇಳೋಕೆ ವೆಂಡಿಗೆ ಕಾಲ್ ಮಾಡ್ತಾನೆ. ಡ್ಯಾನಿ ಇನ್ನು ಟೋನಿ ಹತ್ರ ಮಾತಾಡ್ಬೇಕಾದ್ರೆ ನಾವು ನೋಡ್ತೀವಿ ಇವನ ಬಟ್ಟೆ ಮೇಲೂ ನಂಬರ್ 42 ಇದೆ. ಹೋಟೆಲ್ ಮುಂದೆ 42 ಕಾರ್ಸ್ ಇತ್ತು, ಇಲ್ಲೂ ಕೂಡ 42 ನಂಬರ್ ಇದೆ. ಡ್ಯಾನಿ ಟೋನಿಗೆ ನಿನ್ಗ್ಯಾಕೆ ಆ ಹೋಟೆಲ್ಗೆ ಹೋಗೋಕೆ ಇಷ್ಟ ಇಲ್ಲ ಹೇಳು ಅಂತ ಫೋರ್ಸ್ ಮಾಡಿದಾಗ ಡ್ಯಾನಿಗೆ ಒಂದು ವಿಷನ್ ಕಾಣಿಸುತ್ತೆ. ಹೋಟೆಲ್ ನ ಎಲಿವೇಟರ್ ಒಳಗಿಂದ ರಕ್ತದ ನದಿನೇ ಹರಿತಾ ಇರೋ ಹಾಗೆ ಟ್ವಿನ್ಸ್ ಆಗಿರೋ ಇಬ್ಬರು ಹುಡುಗಿಯರು ನಿಂತಿರೋದು ಮತ್ತೆ ಹೋಟೆಲ್ ಅಲ್ಲಿ ಇರೋ ಡ್ಯಾನಿ ಶಾಕ್ ಆಗಿ ಕಿರ್ಚಾಡ್ತಿರೋ ಹಾಗೆಲ್ಲ ಕಾಣಿಸಿದ್ರಿಂದ ಪ್ರಜ್ಞೆ ತಪ್ತಾನೆ ಡ್ಯಾನಿ. ಹಾಗಾಗಿ ವೆಂಡಿ ತಕ್ಷಣ ಡಾಕ್ಟರ್ ನ ಕರೆಸಿದಾಗ ಡ್ಯಾನಿಗೆ ಪ್ರಜ್ಞೆ ಬರುತ್ತೆ. ಏನಾಗಿತ್ತು ಅಂತ ತಿಳ್ಕೊಳ್ಳೋಕೆ ಡ್ಯಾನಿ ಹತ್ರ ಡಾಕ್ಟರ್ ಮಾತಾಡ್ಬೇಕಾದ್ರೆ ಟೋನಿ ಅನ್ನೋ ಇಮ್ಯಾಜಿನರಿ ಫ್ರೆಂಡ್ ಇವನಿಗೆ ಇದ್ದಾನೆ ಅಂತ ಗೊತ್ತಾಯ್ತು. ಟೋನಿ ನಿಜವಾಗ್ಲೂ ಇಲ್ಲ, ಇವನು ತನ್ನ ಮನಸ್ಸಿನ ಜೊತೆ ಮಾತಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಸೋಕೆ ಟೋನಿ ಎಲ್ಲಿದ್ದಾನೆ ತೋರ್ಸು ಅಂದಾಗ ಇಲ್ಲ ಅವನು ಯಾರಿಗೂ ಕಾಣಿಸಲ್ಲ, ನನ್ನ ಬಾಯಿ ಒಳಗೇನೆ ಇರ್ತಾನೆ, ಯಾರಾದ್ರೂ ನೋಡೋಕೆ ಬಂದ್ರೆ ನನ್ನ ಹೊಟ್ಟೆ ಒಳಗೆ ಹೋಗಿ ಬಚ್ಚಿಡ್ಕೊಂತಾನೆ ಅಂತ ಹೇಳ್ತಾನೆ ಡ್ಯಾನಿ. ಡಾಕ್ಟರ್ ವೆಂಡಿ ಹತ್ರ ಮಾತಾಡೋಕೆ ಇಲ್ಲಿಂದ ಹೊರಟಾಗ ನಾವು ಒಂದು ಹಿಡನ್ ಡೀಟೇಲ್ ನ ಗಮನಿಸಬಹುದು. ಡ್ಯಾನಿಯ ರೂಮ್ ಡೋರ್ ಮೇಲೆ ತುಂಬಾನೇ ಆನಿಮೇಟೆಡ್ ಕ್ಯಾರೆಕ್ಟರ್ಸ್ ನ ಸ್ಟಿಕ್ಕರ್ ಗಳಿದೆ. ಇದರಲ್ಲಿ ಒಂದು ಸ್ನೋ ವೈಟ್ ಅಂಡ್ ದ 7 ಡ್ವಾರ್ಫ್ಸ್ ಅನ್ನೋ ಆನಿಮೇಟೆಡ್ ಮೂವಿಯಲ್ಲಿ ಬರೋ ಡೋಪಿ ಅನ್ನೋ ಕ್ಯಾರೆಕ್ಟರ್ ನ ಸ್ಟಿಕ್ಕರ್ ಕೂಡ ಇದೆ. ಅಂದ್ರೆ ಇತ್ತು ಡ್ಯಾನಿ ಬಾತ್ರೂಮ್ ಅಲ್ಲಿ ಇದ್ದಾಗ. ಡಾಕ್ಟರ್ ಬಂದು ಇವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ಬೇಕಾದ್ರೆ ಡೋರ್ ಮೇಲೆ ಡೋಪಿಯ ಸ್ಟಿಕ್ಕರ್ ಇಲ್ವೇ ಇಲ್ಲ. ಇದು ಬೇರೆ ಮೂವಿ ಆಗಿದ್ರೆ ಏನೋ ಮಿಸ್ಟೇಕ್ ಇರಬೇಕು ಅಂತ ಸುಮ್ನೆ ಆಗ್ಬೋದಿತ್ತು, ಆದ್ರೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರ ಮೂವೀಸ್ ಅಲ್ಲಿ ಮಿಸ್ಟೇಕ್ ಇರಲ್ಲ, ಬೇಕು ಅಂತಾನೆ ಈ ರೀತಿ ಮಾಡಿರ್ತಾರೆ. ದ ಶೈನಿಂಗ್ ರೀತಿ ಮೂವೀಸ್ ನ ಹೆಚ್ಚು ಕಡಿಮೆ ಅಂದ್ರೂ ಒಂದು ವರ್ಷದಲ್ಲಿ ಆರಾಮಾಗಿ ಮಾಡಿ ಮುಗಿಸಬಹುದು, ಆದ್ರೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು 4-5 ವರ್ಷ ಟೈಮ್ ಯಾಕೆ ತಗೊಂತಾರೆ ಅಂದ್ರೆ ಇವರಿಗೆ ಎಲ್ಲ ಪರ್ಫೆಕ್ಟ್ ಆಗೇ ಇರಬೇಕು. ಒಂದು ಸಣ್ಣ ಸಮಸ್ಯೆ ಆದ್ರೂ ಏನೋ ಸರಿ ಹೋಗ್ತಿಲ್ಲ ಅಂತ ಅನ್ಸಿದ್ರು ಕೂಡ ಮತ್ತೆ ಶೂಟಿಂಗ್ ಮಾಡ್ತಾರೆ, ಎಷ್ಟು ಟೇಕ್ ಆದ್ರೂ ಪರವಾಗಿಲ್ಲ. ಒಂದೇ ಸೀನ್ ಗೆ ಜಾಸ್ತಿ ಟೇಕ್ ತಗೊಂಡ್ರು, ಅದಕ್ಕೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೆ. ಒಂದೇ ಸೀನ್ ಗೆ 148 ಟೇಕ್ ತಗೊಂಡು ವರ್ಲ್ಡ್ ರೆಕಾರ್ಡ್ ಮಾಡಿರೋ ಸೀನ್ ಕೂಡ ಈ ಮೂವಿಯಲ್ಲೇ ಇದೆ. ಯಾವ ಸೀನ್ ಅಂತ ಮುಂದೆ ಬರುತ್ತೆ ಆಗ ಹೇಳ್ತೀನಿ. ಇಲ್ಲಿ ಆ ಡೋಪಿ ಕ್ಯಾರೆಕ್ಟರ್ ನ ಸ್ಟಿಕ್ಕರ್ ಹಾಕಿ ಕಿತ್ತೋಗಿದೆ. ಅಂದ್ರೆ ಡೋಪಿ ಕ್ಯಾರೆಕ್ಟರ್ ಯಾವ ತರ ಅಂದ್ರೆ ತುಂಬಾನೇ ಮುಗ್ಧ, ಕೆಲವೊಮ್ಮೆ ಮೂರ್ಖನ ರೀತಿ ವರ್ತಿಸೋದು, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಚೈಲ್ಡ್ ತರ ಆಡೋದು. ಡ್ಯಾನಿ ಕೂಡ ಇಲ್ಲಿವರೆಗೂ ಹಾಗೆ ಇದ್ದ, ಆದ್ರೆ ಮುಂದೆ ಹಾಗಿರಲ್ಲ, ಇವನ ಕ್ಯಾರೆಕ್ಟರ್ ಪೂರ್ತಿ ಚೇಂಜ್ ಆಗುವಂತ ಸಂದರ್ಭ ಬರುತ್ತೆ ಅನ್ನೋದನ್ನ ಈ ಉದ್ರೋಗಿರೋ ಸ್ಟಿಕ್ಕರ್ ಸೂಚಿಸುತ್ತೆ. ಸೊ ಡಾಕ್ಟರ್ ವೆಂಡಿ ಹತ್ರ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ಮಕ್ಕಳು ಏನೇನೋ ಯೋಚನೆ ಮಾಡ್ತಾ ಮನಸ್ಸಿಗೆ ಒತ್ತಡ ಹಾಕ್ದಾಗ ಹೀಗೆಲ್ಲ ಆಗುತ್ತೆ, ಮತ್ತೆ ಇದು ರಿಪೀಟ್ ಆಗಲ್ಲ, ಅಕಸ್ಮಾತ್ ಆದ್ರೆ ಬೇರೆ ಟೆಸ್ಟ್ ಮಾಡಿ ನೋಡೋಣ. ಆಮೇಲೆ ಟೋನಿ ಅಂತ ಇಮ್ಯಾಜಿನರಿ ಫ್ರೆಂಡ್ ಮಾಡ್ಕೊಂಡು ಯಾವಾಗ್ಲಿಂದ ಡ್ಯಾನಿ ಟೋನಿ ತರ ಮಾತಾಡ್ತಿದ್ದಾನೆ ಅಂತ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಜಾಕ್ ಒಂದಿನ ರಾತ್ರಿ ಕುಡಿದು ಟೈಟ್ ಆಗಿ ಮನೆಗೆ ಬಂದಿದ್ದಾಗ ಜಾಕ್ ನ ಕೆಲವೊಂದು ಪೇಪರ್ಸ್ ನ ಡ್ಯಾನಿ ಎಲ್ಲಾ ಕಡೆ ಬಿಸಾಕಿ ರಂಪ ಮಾಡಿರ್ತಾನೆ. ಕೋಪದಲ್ಲಿ ಜಾಕ್ ಡ್ಯಾನಿಯನ್ನ ಸೈಡ್ ಗೆ ಎಳೆಯೋಕೆ ಹೋಗಿ ಸ್ವಲ್ಪ ಜೋರಾಗಿ ಕೈ ಹಿಡ್ಕೊಂಡು ಎಳೆದಿದ್ರಿಂದ ಶೋಲ್ಡರ್ ಡಿಸ್ಲೋಕೇಟ್ ಆಗಿರುತ್ತೆ. ಆಗ್ಲೇ ಅವನು ಟೋನಿ ಜೊತೆ ಮಾತಾಡ್ತಿರೋದನ್ನ ವೆಂಡಿ ಗಮನಿಸಿರ್ತಾಳೆ. ಜಾಕ್ ಕೂಡ ಟೋನಿಗೆ ಆ ರೀತಿ ಮಾಡದ್ನಲ್ಲ ಅಂತ ಕುಡಿಯೋದ್ ಬಿಡ್ತಾನೆ. ಕಳೆದ 5 ತಿಂಗಳಿನಿಂದ ಎಣ್ಣೆ ಮುಟ್ಟೆ ಇಲ್ಲ.
ಇದಾದ್ಮೇಲೆ ಹೋಟೆಲ್ ಕ್ಲೋಸ್ ಆಗೋ ದಿನ ಬರುತ್ತೆ. ಜಾಕ್ ವೆಂಡಿ ಮತ್ತೆ ಡ್ಯಾನಿನ ಕಾರಲ್ಲಿ ಓವರ್ಲುಕ್ ಹೋಟೆಲ್ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ವೆಂಡಿ ಕೇಳ್ತಾಳೆ, ಇದೇ ಜಾಗದಲ್ಲಿ ಡಾನರ್ ಪಾರ್ಟಿ ಅವರು ಹಿಮದಲ್ಲಿ ತಗ್ಲಾಕೊಂಡಿದ್ದು ಅಲ್ವಾ ಅಂತ. ಇದಕ್ಕೆ ಜಾಕ್ ಅದು ಇಲ್ಲಲ್ಲ, ಆಗಿದ್ದು ನೆವಾಡಾ ರಾಜ್ಯದಲ್ಲಿ ಅಂತ ಹೇಳ್ತಾನೆ. ಈ ಡಾನರ್ ಪಾರ್ಟಿ ಘಟನೆ ನಿಜವಾಗ್ಲೂ ನಡೆದಿದೆ ಸ್ನೇಹಿತರೆ. 1846ರಲ್ಲಿ 87 ಜನರ ಗುಂಪೊಂದು ಕ್ಯಾಲಿಫೋರ್ನಿಯಾಗೆ ಹೊರಟಿದ್ದಾಗ ಶಾರ್ಟ್ ಕಟ್ ಹೊಡೆಯೋಕೆ ಹೋಗಿ ನೆವಾಡಾದ ರಾಜ್ಯದಲ್ಲಿ ಪರ್ವತಗಳ ಪ್ರದೇಶದಲ್ಲಿ ತುಂಬಾನೇ ಹಿಮಪಾತ ಆಗಿದ್ರಿಂದ ಸರಿಯಾಗಿ ಲಾಕ್ ಆಗ್ತಾರೆ. ಎಲ್ಲೂ ಹೋಗೋಕಾಗಲ್ಲ, ಊಟ ನೀರು ಇಲ್ದೆ ಚಳಿಯಲ್ಲಿ ನರ್ಕ ಅನ್ಭವಿಸ್ತಾರೆ. 4 ತಿಂಗಳು ಊಟ ಇಲ್ದೆ ಇರೋಕಾಗುತ್ತಾ? ಹಾಗಾಗಿ ತಮ್ಮ ಜೊತೆ ಇದ್ದವ್ರನ್ನೇ ಸಾಯಿಸಿ ತಿನ್ನೋಕೆ ಶುರು ಮಾಡ್ತಾರೆ. ಹೌದು ಸ್ನೇಹಿತರೆ, ಮನುಷ್ಯರನ್ನೇ ಹೊಟ್ಟೆ ಹಸಿವು ತಡ್ಕೊಳಕಾಗದೆ ತಿಂದಿರ್ತಾರೆ. ಆಮೇಲೆ ಇವರನ್ನ ರೆಸ್ಕ್ಯೂ ಮಾಡಿದಾಗ 39 ಜನ ಸಾವನ್ನಪ್ಪಿರ್ತಾರೆ. ಸೊ ಇದಾದ್ಮೇಲೆ ಇವರು ಓವರ್ಲುಕ್ ಹೋಟೆಲ್ಗೆ ಬರ್ತಾರೆ. ಅಮ್ಮ ಮಗ ಹೋಟೆಲ್ ನೋಡ್ಬೇಕಾದ್ರೆ ಮ್ಯಾನೇಜರ್ ಸ್ಟುವರ್ಟ್ ಬರೋವರೆಗೂ ಜಾಕ್ ಅಣ್ಣ ಪ್ಲೇ ಗರ್ಲ್ ಮ್ಯಾಗಝಿನ್ ನ ಓದ್ತಿದ್ದಾನೆ. ಸ್ಟುವರ್ಟ್ ಬಂದು ಜಾಕ್ ಮತ್ತೆ ವೆಂಡಿನ ಇವರ ಅಪಾರ್ಟ್ಮೆಂಟ್ ತೋರ್ಸೋಕೆ ಕರ್ಕೊಂಡು ಹೊರಟಾಗ ಇಲ್ಲಿ ತುಂಬಾನೇ ವಸ್ತುಗಳು ಇಂಡಿಯನ್ ಸ್ಟೈಲ್ ಅಲ್ಲಿ, ಅಂದ್ರೆ ನೇಟಿವ್ ಅಮೆರಿಕನ್ ಸ್ಟೈಲ್ ಅಲ್ಲಿ ಇದೆ. ಅದೇ ಡ್ಯಾನಿ ಗೇಮ್ಸ್ ರೂಮ್ ಅಲ್ಲಿ ಇದ್ದಾಗ ಇವನ ಹತ್ರ ಇವನು ವಿಷನ್ ಅಲ್ಲಿ ನೋಡಿದ ಟ್ವಿನ್ಸ್ ಕಾಣಿಸ್ಕೊಂತಾರೆ. ಇವನನ್ನೇ ಸ್ವಲ್ಪ ಹೊತ್ತು ಗುರಾಯಿಸ್ಕೊಂಡು ನೋಡಿ ಇಲ್ಲಿಂದ ಹೋಗ್ತಾರೆ. ಆದ್ರೆ ಈ ಸೀನ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ. ಸ್ಕ್ರೀನ್ ನ ರೈಟ್ ಸೈಡ್ ಅಲ್ಲಿ ಕೆಳಗೆ ಒಂದು ಟೇಬಲ್ ಇದೆಯಲ್ಲ, ಆ ಟೇಬಲ್ ಅಲ್ಲಿ ಇರೋ ಚೇರ್ ನ ನೀವು ಗಮನಿಸಿದ್ರೆ ಅದು ತಂತಾನೆ ಮೂವ್ ಆಗುತ್ತೆ. ನಾವು ಟ್ವಿನ್ಸ್ ನ ಮತ್ತೆ ಡ್ಯಾನಿನ ನೋಡ್ತಾ ಇದನ್ನ ಗಮನಿಸೋದೇ ಇಲ್ಲ. ಅದೇ ಸ್ಟಾರ್ಟ್ ವೆಂಡಿ ಮತ್ತೆ ಜಾಕ್ ಇವರ ಅಪಾರ್ಟ್ಮೆಂಟ್ ತೋರಿಸಿ ಮನೆಯ ಹೊರಗೆ ಇರೋ ಹೆಡ್ಜ್ ಮೇಜ್ ನ ಕೂಡ ತೋರಿಸ್ತಾರೆ. ಈ ಮೇಜ್ ಒಳಗೆ ಹೋದ್ರೆ ಕತೆ ಮುಗಿತು, ಹೊರಗೆ ಬರೋಕೆ ಗಂಟೆಗಟ್ಲೆ ಸಮಯ ಹಿಡಿಯುತ್ತೆ, ಆ ತರ ಇದೆ. ಇನ್ನ ಸ್ಟಾರ್ಟ್ ಹೇಳ್ತಾರೆ, ಈ ಓವರ್ಲುಕ್ ಹೋಟೆಲ್ ನ 1907ರಲ್ಲಿ ಕಟ್ಟೋಕೆ ಶುರು ಮಾಡಿದ್ದು 1908ರಲ್ಲಿ ಕಂಪ್ಲೀಟ್ ಆಯ್ತು. ಈ ಜಾಗ ನೇಟಿವ್ ಅಮೆರಿಕನ್ಸ್ ಗೆ ಸೇರಿದ ಸ್ಮಶಾನ ಭೂಮಿ ಆಗಿತ್ತು. ಹಾಗಾಗಿ ಇಲ್ಲಿ ಹೋಟೆಲ್ ಕಟ್ಟೋಕೆ ಅವರು ಬಿಡ್ತಿರ್ಲಿಲ್ಲ, ದಾಳಿ ಮಾಡೋಕೆ ಬರ್ತಿದ್ರು. ಆದ್ರೆ ಅವರನ್ನ ಓಡಿಸಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ವೆಲ್ಕಮ್ ಟು ಡೆರಿ ಎಪಿಸೋಡ್ 2 ಅಲ್ಲಿ ಇದರ ಬಗ್ಗೆ ಹೇಳಿದ್ದೆ ಸ್ನೇಹಿತರೆ. ಏನಂದ್ರೆ ಯುರೋಪಿಯನ್ಸ್ ಅಮೆರಿಕಾಗೆ ಹೋಗಿ ಅಲ್ಲಿ ಮೊದಲಿಂದನೂ ಇದ್ದ ಬುಡಕಟ್ಟು ಜನಾಂಗದವರನ್ನ ಮತ್ತೆ ಸ್ಥಳೀಯ ಅಮೆರಿಕಾದವ್ರನ್ನ ಸಾಯಿಸಿ ಹಿಂಸೆ ಮಾಡಿ ಅವರಿಂದ ಭೂಮಿ ಜಾಗ ಎಲ್ಲ ಕಿತ್ಕೊಂಡು ತುಂಬಾನೇ ತೊಂದರೆ ಕೊಟ್ಟಿರ್ತಾರೆ. ಈಗ ಈ ಹೋಟೆಲ್ ನ ಕಟ್ಟಬೇಕಾದ್ರೆ ಎಷ್ಟು ಜನ ನೇಟಿವ್ ಅಮೆರಿಕನ್ಸ್ ನ ಸಾಯಿಸಿದಾರೋ ಏನ್ ಮಾಡಿದಾರೋ ಗೊತ್ತಿಲ್ಲ. ಅವರ ಸ್ಮಶಾನದ ಮೇಲೆನೆ ಹೋಟೆಲ್ ಕಟ್ಟಿದ್ದಾರೆ. ನೇಟಿವ್ ಅಮೆರಿಕನ್ಸ್ ಮೊದಲೇ ವಾಮಾಚಾರ ಮಾಡೋದು, ಬೇರೆ ಬೇರೆ ರೀತಿ ಆಚರಣೆ ಎಲ್ಲ ಮಾಡೋದು ಮಾಡ್ತಿದ್ರು. ಅವರು ಈ ಹೋಟೆಲ್ ಕಟ್ಟಬೇಕಾದ್ರೆ ಏನೇನ್ ಶಾಪ ಹಾಕೊಂಡಿದ್ರೋ ಗೊತ್ತಿಲ್ಲ. ಈಗ ಸ್ಟಾರ್ಟ್ ಇಲ್ಲೇ ಇರೋ ಸ್ನೋ ಕ್ಯಾಟ್ ವೆಹಿಕಲ್ ನ ಕೂಡ ತೋರಿಸ್ತಾರೆ. ಇದನ್ನ ಕಾರ್ ತರನೇ ಡ್ರೈವ್ ಮಾಡಬಹುದು. ಹಿಮಪಾತ ಆದಾಗ ಇದೇ ಇಲ್ಲಿ ಓಡಿಸೋಕಾಗೋದು. ನಂತರ ಹೋಟೆಲ್ ಒಳಗಿರೋ ದ ಗೋಲ್ಡ್ ರೂಮ್ ಅನ್ನೋ ಬಾಲ್ ರೂಮ್ ಗೆ ಕರ್ಕೊಂಡ್ ಬರ್ತಾರೆ. ಬಾಲ್ ರೂಮ್ ಅಂದ್ರೆ ಈ ರೀತಿ ದೊಡ್ಡ ಹಾಲ್, ಪಾರ್ಟಿ ಮತ್ತೆ ಡ್ಯಾನ್ಸ್ ಎಲ್ಲ ಇಲ್ಲಿ ಮಾಡ್ತಾರೆ. ವಿಚಿತ್ರ ಏನಂದ್ರೆ ಜಾಕ್ ಮೊದಲನೇ ಬಾರಿ ಸ್ಟಾರ್ಟ್ ನ ಮೀಟ್ ಮಾಡೋಕೆ ಬಂದಾಗ ರಿಸೆಪ್ಷನಿಸ್ಟ್ ಹತ್ರ ನಿಂತಿರ್ತಾನಲ್ಲ, ಇಲ್ಲೇ ಹಿಂದೆ ನೋಡ್ಬೋದು ದ ಗೋಲ್ಡ್ ರೂಮ್ ಅಲ್ಲಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಆದ್ರೆ ಈಗ ಸ್ಟಾರ್ಟ್ ಕರ್ಕೊಂಡ್ ಬಂದಿದ್ದು ಬೇರೆ ಜಾಗಕ್ಕೆ. ಒಂದು ಹಾಲ್ವೇ ಮುಖಾಂತರ ಗೋಲ್ಡ್ ರೂಮ್ ಗೆ ಬರ್ತಾರೆ. ಎಂಟ್ರೆನ್ಸ್ ಅಲ್ಲೇ ಇದ್ದ ಗೋಲ್ಡ್ ರೂಮ್ ಇಲ್ಲಿಗೆ ಹೇಗ್ ಬಂತು ಅಂತ ತಲೆ ಕೆರ್ಕೊಳ್ಳೋ ಹಾಗೆ ಆಗುತ್ತೆ. ಕೆರ್ಕೊಳ್ಳಿ ಅಂತಾನೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಈ ರೀತಿ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಿರೋದು. ಮೊದಲು ಸ್ಟಾರ್ಟ್ ನ ಆಫೀಸ್ ಅಲ್ಲಿ ಕಿಟಕಿ ಇರೋ ಹಾಗೆ ಇಲ್ಲ, ಆದ್ರೂ ಇದೆ. ಗೋಲ್ಡ್ ರೂಮ್ ಮೊದಲು ಒಂದ್ ಕಡೆ, ಈಗ ಇನ್ನೊಂದ್ ಕಡೆ ಇದೆ. ಇದನ್ನ ಗಮನಿಸಿದ ನಮಗೆ ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ, ನಾರ್ಮಲ್ ಆಗಿಲ್ಲ ಈ ಹೋಟೆಲ್ ಅಂತ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಏನೋ ವಿಚಿತ್ರ ಅನಿಸ್ತಿದೆಯಲ್ಲ ಅನ್ನೋ ಫೀಲ್ ಕೊಡುತ್ತೆ ಇದು. ಅದೇ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವ್ರಿಗೂ ಬೇಕಾಗಿರೋದು. ಗೋಲ್ಡ್ ರೂಮ್ ಅಲ್ಲಿ ಇವರೆಲ್ಲರ ಹತ್ರ ಈ ಹೋಟೆಲ್ ನ ಹೆಡ್ ಶೆಫ್ ಆಗಿರೋ ಡಿಕ್ ಹ್ಯಾಲೋರೆನ್ ಬರ್ತಾರೆ. ಇಟ್ ವೆಲ್ಕಮ್ ಟು ಡೆರಿ ಸೀರೀಸ್ ಅಲ್ಲಿ ಡಿಕ್ ಹ್ಯಾಲೋರೆನ್ ಅವರು ಕೂಡ ತುಂಬಾನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ದ ಶೈನಿಂಗ್ ಮತ್ತೆ ಇಟ್ ಮೂವಿ ಸೀರೀಸ್ ಎಲ್ಲ ಸ್ಟೀಫನ್ ಕಿಂಗ್ ಅವರ ಯೂನಿವರ್ಸ್ ಅಲ್ಲೇ ನಡೆಯೋದ್ರಿಂದ ಎರಡರಲ್ಲೂ ಡಿಕ್ ಇದ್ದಾರೆ. ಇಟ್ ವೆಲ್ಕಮ್ ಟು ಡೆರಿ ಸೀರೀಸ್ ನ ಕತೆ ನಡೆಯೋದು 1962ರಲ್ಲಿ. ಹಾಗಾಗಿ ಡಿಕ್ ಸ್ವಲ್ಪ ಯಂಗ್ ಆಗಿದ್ದಾರೆ ಮತ್ತೆ ಮಿಲಿಟರಿಯಲ್ಲಿ ಕೂಡ ಇದ್ರು. ಈಗ ದ ಶೈನಿಂಗ್ ಮೂವಿಯ ಕತೆ ನಡೀತಾ ಇರೋದು 1978ರಲ್ಲಿ. ಹಾಗಾಗಿ ಸ್ವಲ್ಪ ವಯಸ್ಸಾಗಿದೆ. ರಿಟೈರ್ ಆದ್ಮೇಲೆ ಶೆಫ್ ಕೆಲ್ಸಕ್ಕೆ ಈ ಹೋಟೆಲ್ಗೆ ಬಂದಿದ್ದಾರೆ. ಇವರು ವೆಂಡಿ ಮತ್ತೆ ಡ್ಯಾನಿನ ಅಡುಗೆ ಮನೆ ತೋರ್ಸೋಕೆ ಕರ್ಕೊಂಡ್ ಬಂದಿದ್ದಾಗ ಡಿಕ್ ಡ್ಯಾನಿನ ಡಾಕ್ ಅಂತ ಕರೀತಾರೆ. ಅದು 2 ಸಲ. ಯಾಕೆ ಕರಿಬಾರ್ದ ಅಂತ ನಿಮ್ಗೆ ಅನ್ಸ್ಬೋದು, ಕರಿಬಹುದು. ಆದ್ರೆ ಈ ರೀತಿ ಕೆಲವೊಮ್ಮೆ ಡ್ಯಾನಿಗೆ ವೆಂಡಿ ಮತ್ತೆ ಜಾಕ್ ಮಾತ್ರ ಕರಿತಾ ಇರ್ತಾರೆ. ಇಲ್ಲಿಗೆ ಬಂದಾಗ್ಲಿಂದ ಒಂದ್ಸಲನೂ ಡಾಕ್ ಅಂತ ಇವರು ಕರ್ದೇ ಇಲ್ಲ. ಆದ್ರೂ ಡ್ಯಾನಿಗೆ ಡಾಕ್ ಅಂತ ಕರೆಯೋ ವಿಷಯ ಡಿಕ್ಗೆ ಹೇಗ್ ಗೊತ್ತಾಯ್ತು ಅಂತ ವೆಂಡಿಗೆ ಡೌಟ್ ಬರ್ತಿದೆ. ಇದೇ ಡೌಟ್ ನ ಡಿಕ್ಕು ಕೂಡ ಕೇಳ್ತಾಳೆ. ಆದ್ರೆ ಇವರು ಏನೇನೋ ಹೇಳಿ ಮಾತ್ ಮರೆಸ್ತಾರೆ. ಕಿಚನ್ ಇಂದ ಪ್ಯಾಂಟ್ರಿ ಅಂದ್ರೆ ಸ್ಟೋರ್ ರೂಮ್ ನ ತೋರ್ಸೋಕೆ ಕರ್ಕೊಂಡ್ ಬಂದಾಗ ಡ್ಯಾನಿ ಯಾಕೋ ಬಾಯ್ ಬಿಡ್ಕೊಂಡು ನಿಂತಿದ್ದ ಜಾಗದಲ್ಲಿ ನಿಂತ್ಕೊಂಡು ಡಿಕ್ ನ ನೋಡ್ತಾ ಇದ್ದಾನೆ. ಅದೇ ಡಿಕ್ ವೆಂಡಿಗೆ ಈ ಸ್ಟೋರ್ ರೂಮ್ ಅಲ್ಲಿ ಏನೇನಿದೆ ಅಂತ ಹೇಳ್ತಾ ತಮ್ಮ ಮನ್ಸಲ್ಲೇ ಡ್ಯಾನಿಗೆ ಐಸ್ ಕ್ರೀಮ್ ಬೇಕಾ ಅಂತ ಕೇಳ್ತಾರೆ. ಇವರು ಮನ್ಸಲ್ಲಿ ಅನ್ಕೊಂಡಿದ್ದು ಡ್ಯಾನಿಗೆ ನೀಟಾಗಿ ಕೇಳಿಸುತ್ತೆ. ಇಲ್ಲಿ ಡಿಕ್ ನ ಹಿಂದೆ ಕ್ಯಾಲುಮೆಟ್ ಅನ್ನೋ ಬೇಕಿಂಗ್ ಪೌಡರ್ ನ ಟಿನ್ ಇದೆ. ಇದರ ಮೇಲೆ ನೇಟಿವ್ ಅಮೆರಿಕನ್ ನ ಚಿತ್ರ ಕೂಡ ಇದೆ. ಸೇಮ್ ಕಂಪನಿಯ ಬೇಕಿಂಗ್ ಪೌಡರ್ ನ ನಾವು ಇಟ್ ವೆಲ್ಕಮ್ ಟು ಡೆರಿ ಎಪಿಸೋಡ್ 2 ಅಲ್ಲೂ ನೋಡಿದೀವಿ, ಲಿಲಿ ಸೂಪರ್ ಮಾರ್ಕೆಟ್ ಗೆ ಹೋಗಿದ್ದಾಗ. ಆ ವಿಡಿಯೋ ಅಲ್ಲಿ ಹೇಳಿದ್ದೆ ಸ್ನೇಹಿತರೆ, ದ ಶೈನಿಂಗ್ ಮೂವಿಗೆ ರೆಫರೆನ್ಸ್ ಇದು ಅಂತ. ಈ ಮೂವಿಯಲ್ಲಿ ಈ ಬೇಕಿಂಗ್ ಪೌಡರ್ ನ ಟಿನ್ ಮತ್ತೆ
ಬೇರೆ ಬೇರೆ ನೇಟಿವ್ ಅಮೆರಿಕನ್ ಪೇಂಟಿಂಗ್ ಡೆಕೋರೇಷನ್ ಎಲ್ಲ ನೇಟಿವ್ ಅಮೆರಿಕನ್ಸ್ ಮೇಲೆ ಆದ ಹಿಂಸೆ ಮತ್ತೆ ದೌರ್ಜನ್ಯವನ್ನ ಮರೆಮಾಚೋ ಹಾಗಿದೆ. ಈ ಜಾಗದಲ್ಲಿ ಏನು ನಡೆದೇ ಇಲ್ಲ. ನೇಟಿವ್ ಅಮೆರಿಕನ್ಸ್ ಅಂದ್ರೆ ಅವರ ಆರ್ಟ್ ಅಂದ್ರೆ ನಮಗೆ ತುಂಬಾನೇ ಇಷ್ಟ ಅಂತ ನಾಟಕ ಆಡೋ ತರ ಇದೆ. ಯಾಕಂದ್ರೆ ಈ ಹೋಟೆಲ್ ಕಟ್ಟಿರೋದೇ ನೇಟಿವ್ ಅಮೆರಿಕನ್ಸ್ ಅವರ ರಕ್ತ ಹರಿಸಿ. ಸೊ ಈಗ ಸ್ಟಾರ್ಟ್ ಮತ್ತೆ ಜಾಕ್ ಬಂದಾಗ ವೆಂಡಿ ಇವರ ಜೊತೆ ಹೋಗ್ತಾಳೆ. ಡ್ಯಾನಿನ ಡಿಕ್ ಐಸ್ ಕ್ರೀಮ್ ಕೊಡ್ತೀನಿ ಬಾ ಅಂತ ಸೆಪರೇಟ್ ಆಗಿ ಕರ್ಕೊಂಡ್ ಬಂದು ಡ್ಯಾನಿಗೆ ಮತ್ತೆ ತಮಗೆ ಇರೋ ಸ್ಪೆಷಲ್ ಸೈಕಿಕ್ ಪವರ್ಸ್ ಬಗ್ಗೆ ಹೇಳ್ತಾರೆ. ನಿನ್ನ ಹೆಸರು ಡಾಕ್ ಅಂತ ನನಗೆ ಹೇಗ್ ಗೊತ್ತಾಯ್ತು ಗೊತ್ತಾ? ನಾನು ನನ್ನ ಮನಸ್ಸಿನ ಮುಖಾಂತರ ನಿನ್ನ ಜೊತೆ ಮಾತಾಡ್ದೆ. ಐಸ್ ಕ್ರೀಮ್ ಬೇಕಾ ಅಂತ ಕೇಳ್ದೆ. ಹೇಗಿದೆಲ್ಲ ಆಯ್ತು ಗೊತ್ತಾ? ಇದನ್ನ ದ ಶೈನಿಂಗ್ ಅಂತ ಕರೀತಾರೆ. ನಮ್ಮ ಅಜ್ಜಿಗೂ ಈ ಶಕ್ತಿ ಇತ್ತು. ನಾನು ನಮ್ಮ ಅಜ್ಜಿ ಬಾಯ್ ಬಿಡ್ದಂಗೆ ನಮ್ಮ ಮನಸ್ಸಿನ ಮುಖಾಂತರನೇ ಮಾತಾಡ್ತಿದ್ವಿ. ನಾನು ಮೊದ್ಲು ಅನ್ಕೊಂಡಿದ್ದೆ ನನಗೆ ಮತ್ತೆ ನಮ್ಮ ಅಜ್ಜಿಗೆ ಮಾತ್ರ ಈ ಶಕ್ತಿ ಇದೆ ಅಂತ. ಹಾಗೆ ನೀನು ಮೋಸ್ಟ್ಲಿ ಅನ್ಕೊಂಡಿರ್ತೀಯ, ಆದ್ರೆ ಇಲ್ಲ, ತುಂಬಾನೇ ಜನರಿಗೆ ಶೈನ್ ಮಾಡೋ ಶಕ್ತಿ ಇರುತ್ತೆ. ಈಗ ನಡೀತಾ ಇರೋ ಘಟನೆಗಳ ಬಗ್ಗೆ, ಹಿಂದೆ ನಡೆದಿರೋದು, ಮುಂದೆ ನಡೆಯೋದು ಎಲ್ಲ ನಮಗೆ ಕಾಣಿಸುತ್ತೆ. ನಿನಗೂ ಅಷ್ಟೇ ಈ ರೀತಿ ವಿಷನ್ಸ್ ಕಾಣಿಸುತ್ತೆ ಅಲ್ವಾ ಅಂತ ಕೇಳಿದ್ರು ಕೂಡ ಡ್ಯಾನಿ ಏನು ಹೇಳ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ಟೋನಿ ನನಗೆ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾನೆ ಅಂತಾನೆ ಡ್ಯಾನಿ. ಇದಕ್ಕೆ ಡಿಕ್, ಟೋನಿ ಯಾರು? ಅವನು ನಿನಗೆ ವಿಚಿತ್ರವಾದ ದೃಶ್ಯ ಎಲ್ಲ ತೋರಿಸ್ತಿದ್ದಾನ? ಈ ಜಾಗದ ಬಗ್ಗೆ ಏನಾದ್ರೂ ತೋರಿಸಿದನ ಹೇಳು ಅಂದಾಗ, ಹೌದು ತೋರಿಸಿದಾನೆ, ಆದ್ರೆ ನನಗೆ ಸರಿಯಾಗಿ ನೆನ್ಪಿರಲ್ಲ, ಅದೆಲ್ಲ ಕನಸಿನ ರೀತಿ ಇರುತ್ತೆ, ಎದ್ದಾಗ ಮರ್ತೋಗಿರ್ತೀನಿ ಅಂತ ಹೇಳ್ತಾನೆ. ಇದರಿಂದ ಡಿಕ್ಗೆ ಗೊತ್ತಾಯ್ತು, ಓ ಇವನು ತನ್ನ ಶೈನಿಂಗ್ ಪವರ್ಸ್ ಗೆನೆ ಟೋನಿ ಅಂತ ಕರಿತಾ ಇದ್ದಾನೆ, ಆ ಶಕ್ತಿಯನ್ನ ತನ್ನ ಫ್ರೆಂಡ್ ಅನ್ಕೊಂಡು ಮ್ಯಾನೇಜ್ ಮಾಡ್ತಿದ್ದಾನೆ ಅಂತ. ಹೌದು ಸ್ನೇಹಿತರೆ, ಡ್ಯಾನಿಗೆ ಶೈನ್ ಮಾಡೋ ಶಕ್ತಿ ಇರೋದಕ್ಕೇನೆ ಮೊದ್ಲು ಅಷ್ಟೇ ಮನೆಯ ಬಾತ್ರೂಮ್ ಅಲ್ಲಿ ಇದ್ದಾಗ ಇವರಪ್ಪ ಫೋನ್ ಮಾಡಿ ಕೆಲಸ ಸಿಕ್ಕಿರೋ ವಿಷಯ ವೆಂಡಿಗೆ ಹೇಳ್ತಾರೆ ಅಂತ ಮೊದ್ಲೇ ಗೊತ್ತಾಗಿದ್ದು. ಮತ್ತೆ ಹೋಟೆಲ್ ನ ಎಲಿವೇಟರ್ ಒಳಗಿಂದ ರಕ್ತ ಹರಿಯೋದು, ಟ್ವಿನ್ಸ್ ಎಲ್ಲ ಕಾಣಿಸ್ಕೊಂಡಿದ್ದು ಕೂಡ ಭವಿಷ್ಯದಲ್ಲಿ ಅದು ನಡೆಯುತ್ತೆ ಅನ್ನೋ ಕಾರಣಕ್ಕೇನೆ. ಆದ್ರೆ ತನಿಗಿರೋ ಶಕ್ತಿಗೆ ಟೋನಿ ಅಂತ ಹೆಸರಿಟ್ಟಿದ್ದಾನೆ ಅಷ್ಟೇ. ಡಿಕ್ ಹೇಳ್ತಾರೆ, ನನ್ನ ಮತ್ತೆ ನಿನ್ನ ರೀತಿ ಈ ಹೋಟೆಲ್ ಕೂಡ ಶೈನ್ ಮಾಡುತ್ತೆ. ಆ ಸೈಕಿಕ್ ಎನರ್ಜಿ ಈ ಹೋಟೆಲ್ ಅಲ್ಲೂ ಇದೆ. ಹಾಗಾಗಿ ಇದು ನಿನಗೆ ಬೇರೆ ಬೇರೆ ದೃಶ್ಯಗಳನ್ನ ತೋರಿಸಬಹುದು. ಇಲ್ಲಿ ತುಂಬಾನೇ ಕೆಟ್ಟ ಘಟನೆಗಳು ನಡೆದಿದೆ, ಹುಷಾರಾಗಿರು ಅಂದಾಗ ಡ್ಯಾನಿ, ಯಾಕೆ ರೂಮ್ ನಂಬರ್ 237ರಲ್ಲಿ ಏನಾದ್ರೂ ಆಗಿದ್ಯಾ? ಅಲ್ಲಿಗೆ ಹೋಗೋಕೆ ಹೆದರ್ಕೊಂತೀರಾ ಅಲ್ವಾ ನೀವು ಅಂತ ಕೇಳ್ತಾನೆ. ಇವರ ಮನ್ಸಲ್ಲಿ ಏನಿದೆ ಅನ್ನೋದು ಡ್ಯಾನಿಗೆ ತನ್ನ ಶೈನಿಂಗ್ ಪವರ್ಸ್ ಇಂದ ಗೊತ್ತಾಗಿದೆ. ಮತ್ತೆ ಆ ರೂಮ್ ಅಲ್ಲೂ ಕೂಡ ಖಂಡಿತ ಏನೋ ನಡೆದಿದೆ, ಆದ್ರೆ ಡಿಕ್ ಹೇಳಲ್ಲ. ಅಲ್ಲಿಗೆ ಮಾತ್ರ ಮಿಸ್ ಆಗು ಹೋಗ್ಬೇಡ ಅಂತ ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾರೆ. ದ ಶೈನಿಂಗ್ ಬುಕ್ ಅಲ್ಲಿ ಈ ರೂಮ್ ನ ನಂಬರ್ ಇರೋದು 217. ಆದ್ರೆ ಮೂವಿ ಶೂಟ್ ಮಾಡಿರೋ ಹೋಟೆಲ್ ಅಲ್ಲಿ ಇದೇ ರೂಮ್ ನಂಬರ್ ಇರೋ ರೂಮ್ ಇದೆ. ಆ ರೂಮ್ ಹಾಂಟೆಡ್ ಅಂತ ತೋರಿಸಿದ್ರೆ ಆಮೇಲೆ ಗೆಸ್ಟ್ ಯಾರು ಬರಲ್ಲ ಅಂದಿದ್ರಿಂದ ನಂಬರ್ ಚೇಂಜ್ ಮಾಡಿ 237 ಇಟ್ಟಿದ್ದಾರೆ. ಈ ನಂಬರ್ ಅಲ್ಲೂ ಒಂದು ಸೀಕ್ರೆಟ್ ಇದೆ ಸ್ನೇಹಿತರೆ. 237 ಈ 3 ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ 42 ಬರುತ್ತೆ. ಏನಿ 42ರ ಕತೆ ಅಂತ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಇನ್ನ ಒಂದೆರಡು ಕಡೆ ಈ ನಂಬರ್ ಬರುತ್ತೆ. ಈಗ ಡ್ಯಾನಿ ಮತ್ತೆ ಡಿಕ್ ಇಬ್ರು ಜೊತೆಗೆ ಕೂತ್ಕೊಂಡು ಮಾತಾಡಿದ್ರಲ್ಲ, ಈ ಸೀನ್ 148 ಟೇಕ್ ತಗೊಂಡು ಮಾಡಿರೋದು. ಅದಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಸುಮ್ನೆ ಕೂತ್ಕೊಂಡು ಮಾತಾಡೋ ಸೀನ್ ನ ಇಷ್ಟೊಂದು ಟೇಕ್ ತಗೊಂಡು ಮಾಡಿದರೆ ಅಂದ್ರೆ ಆಕ್ಟರ್ಸ್ ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಅಂತ ಅಲ್ಲ. ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಇದಾರಲ್ಲ, ಆ ರೀತಿ ಬೇಡ ಈ ರೀತಿ ಬೇಡ, ಆ ಆಂಗಲ್ ಸರಿ ಇಲ್ಲ ಈ ಆಂಗಲ್ ಸರಿ ಇಲ್ಲ ಅಂತೆಲ್ಲ ಪದೇ ಪದೇ ಶೂಟ್ ಮಾಡಿದ್ದಾರೆ. ಇದಾಗಿ 1 ತಿಂಗಳ ನಂತರ ಆಗ್ಲೇ ಇಡೀ ಹೋಟೆಲ್ ಖಾಲಿ ಆಗಿ ಎಲ್ಲ ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ. ಇರೋದು ಜಾಕ್, ವೆಂಡಿ ಮತ್ತೆ ಡ್ಯಾನಿ ಮಾತ್ರ. ವೆಂಡಿ ಜಾಕ್ಗೆ ತಿಂಡಿ ತಗೊಂಡು ಬಂದಾಗ ಕನ್ನಡಿಯಲ್ಲಿ ನಾವು ನೋಡ್ತೀವಿ ಜಾಕ್ ನ ಟಿ ಶರ್ಟ್ ಮೇಲೆ ಸ್ಟೋವಿಂಗ್ಟನ್ ಅಂತ ಬರ್ದಿದೆ. ಸ್ಟೋವಿಂಗ್ಟನ್ ಸ್ಕೂಲಲ್ಲೇ ಸ್ನೇಹಿತರೆ ಇವನು ಸ್ಟೂಡೆಂಟ್ ಗೆ ಹೊಡೆದು ಕೆಲಸ ಕಳ್ಕೊಂಡು ಮನೆಗೆ ಬಂದಿದ್ದು. ತಿಂಡಿ ತಿನ್ಬೇಕಾದ್ರೆ ಜಾಕ್ ವೆಂಡಿಗೆ, ನಾನು ಇಲ್ಲಿಗೆ ಮೊದಲನೇ ದಿನ ಬಂದಾಗ್ಲಿಂದನು ನಾನು ಮೊದ್ಲು ಕೂಡ ಈ ಜಾಗಕ್ಕೆ ಬಂದಿದ್ದೆ, ಇಲ್ಲೇ ಇದ್ದೆ ಅಂತ ಅನಿಸ್ತಾ ಇದೆ, ಯಾಕೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ಯಾಕೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಅವನು ರೈಟಿಂಗ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋಕೆ ಟೈಪ್ ರೈಟರ್ ಹತ್ರ ಹೋಗ್ತಾನೆ. ಟೈಪ್ ರೈಟರ್ ವೈಟ್ ಕಲರ್ ಅಲ್ಲಿ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಅದೇ ವೆಂಡಿ ಮತ್ತೆ ಡ್ಯಾನಿ ಹೊರಗೆ ಇರೋ ಮೇಜ್ ಒಳಗೆ ಮಧ್ಯದವರೆಗೂ ಹೋಗಿ ತುಂಬಾನೇ ಹೊತ್ತಾದ್ಮೇಲೆ ಹೊರಗೆ ಬರೋ ದಾರಿ ಹುಡ್ಕೊಂಡ್ ಬರ್ತಾರೆ. ಮುಂದಿನ ದಿನ ಡ್ಯಾನಿ ಫಸ್ಟ್ ಫ್ಲೋರ್ ಅಲ್ಲಿ ಸೈಕಲ್ ತುಳಿಬೇಕಾದ್ರೆ ಇಲ್ಲೇ ಬಾಲ್ಕನಿ ಇರೋದನ್ನ ನಾವು ನೋಡಬಹುದು. ಹಾಗೆ ಮುಂದೆ ಹೋಗಿ ರೈಟ್ ಟರ್ನ್ ಆಗಿ ಮತ್ತೆ ಅದೇ ಬಾಲ್ಕನಿ ಹತ್ರನೇ ಬರ್ತಾನೆ. ಈ ಬಿಲ್ಡಿಂಗ್ ನ ಬ್ಲೂ ಪ್ರಿಂಟ್ ಪ್ರಕಾರ ಈ ತರ ರೈಟ್ ಟರ್ನ್ ಲೆಫ್ಟ್ ಟರ್ನ್ ಎಲ್ಲ ಆಗಿ ಪದೇ ಪದೇ ಬಾಲ್ಕನಿ ಹತ್ರನೇ ಬರೋಕೆ ಸಾಧ್ಯನೇ ಇಲ್ಲ. ಯೂ ಟರ್ನ್ ತಗೊಂಡು ಬರ್ಬೋದು ಅಷ್ಟೇ. ಬೇಕು ಅಂತಾನೆ ಈ ಸೆಟ್ ನ ಈ ರೀತಿ ಡಿಸೈನ್ ಮಾಡಿರೋದು. ಅದೇ ಮೊದ್ಲೇ ಹೇಳ್ದಂಗೆ ಮೂವಿ ನೋಡ್ತಿರೋ ನಮ್ಮ ಮನ್ಸಲ್ಲಿ ಏನೋ ಮಿಸ್ ಹೊಡಿತಿದ್ಯಲ್ಲ ಅನ್ಸುತ್ತೆ. ಈ ಹೋಟೆಲ್ ನಾರ್ಮಲ್ ಆಗಿಲ್ಲ ಅಂತ ಅನ್ಸೋ ಹಾಗೆ ಮಾಡುತ್ತೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ಸ್ಕ್ರೀನ್ ನ ರೈಟ್ ಸೈಡ್ ಅಲ್ಲಿ ಬಾಲ್ಕನಿ ಕಾಣ್ತಿದ್ಯಲ್ಲ, ಇದರ ಹತ್ರ ಇರೋ ಗೋಡೆ ಮೇಲೆ ಫೋಟೋ ನೇತಾಕಿದ್ದಾರೆ. ಕೆಳಗೆ ಒಂದು ಗಿಡ ಇಟ್ಟಿದ್ದಾರೆ ಅಷ್ಟೇ. ಜಾಸ್ತಿ ಅಗಲವಾದ ಗೋಡೆ ಏನೂ ಅಲ್ಲ. ವಿಚಿತ್ರ ಏನಂದ್ರೆ ಈ ಗೋಡೆ ಇರೋ ಸೈಡ್ ಗೆನೆ ರೂಮ್ ಗಳಿದಾವೆ, ಡೋರ್ ಇರೋದನ್ನ ನಾವು ನೋಡಬಹುದು. ಏನೋ ಒಂದ್ 4-5 ಅಡಿ ಅಗಲ ಗೋಡೆ ಇದೆ ಅಷ್ಟೇ. ಈ ಸೈಜ್ ನ ರೂಮ್ ಇರೋದಕ್ಕೆ ಸಾಧ್ಯ
ಸಾಧ್ಯನೇ ಇಲ್ಲ. ಹಾಗೆ ಡ್ಯಾನಿ ಮುಂದೆ ಹೋಗ್ತಾ ಇಲ್ಲೇ ಆ ರೂಮ್ ನಂಬರ್ 237 ಇದೆ, ಡಿಕ್ ಅವರು ಇದರಿಂದ ದೂರನೇ ಇರು ಅಂತ ಹೇಳಿದ್ರು ಕೂಡ ಏನೋ ಒಂದ್ ಕೆಟ್ಟ ಕ್ಯೂರಿಯಾಸಿಟಿ ಡೋರ್ ನ ಓಪನ್ ಮಾಡೋಕೆ ಅದನ್ನ ಟಚ್ ಮಾಡ್ತಿದ್ದಂಗೆ ಇವನಿಗೆ ಆ ಟ್ವಿನ್ಸ್ ಇವನನ್ನೇ ನೋಡ್ತಾ ನಿಂತಿರೋ ಹಾಗೆ ವಿಷನ್ ಕಾಣಿಸುತ್ತೆ. ಅದಕ್ಕೆ ಯಾಕೆ ಬೇಕು, ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು ಅಂತ ಸೈಕಲ್ ತುಳಿಯೋ ಕೆಲಸ ಮುಂದುವರಿಸ್ತಾನೆ. ಈ ಕಡೆ ಜಾಕ್ ಟೈಪ್ ರೈಟರ್ ಕುಟ್ಟುತ್ತಾ ಇದ್ದಾನೆ. ಪಾಪ ಒಬ್ನೇ ಇದ್ದಾನಲ್ಲ ಅಂತ ವೆಂಡಿ ಮಾತಾಡ್ಸೋಕೆ ಬಂದ್ರೆ ಬಾಯಿಗೆ ಬಂದಂಗ್ ಮಾತಾಡ್ತಾನೆ. ನೀನು ಸ್ವಲ್ಪ ಮುಚ್ಕೊಂಡ್ ಹೋದ್ರೆ ನಾನು ಇಲ್ಲಿ ಫೋಕಸ್ ಮಾಡ್ಬೋದು, ಪದೇ ಪದೇ ಬಂದು ತಲೆ ತಿಂತಿದ್ರೆ ನನ್ನ ರೈಟಿಂಗ್ ಮೇಲೆ ಹೇಗೆ ಕಾನ್ಸಂಟ್ರೇಟ್ ಮಾಡ್ಲಿ ಅಂತ ಬೈದು ಕಳಿಸ್ತಾನೆ ಜಾಕ್. ಪಾಪ ವೆಂಡಿ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಇಲ್ಲಿಂದ ಹೋಗ್ತಾಳೆ. ಇವರಿಬ್ಬರನ್ನ ನಾವು ನೋಡ್ಕೊಂಡು ಇಲ್ಲಿ ಅಡಗಿರೋ ಬೇರೆ ಬೇರೆ ವಿಷಯಗಳನ್ನ ನಾವು ಗಮನಿಸೋದೇ ಇಲ್ಲ. ಅದೇನಂದ್ರೆ ಜಾಕ್ ನ ಹಿಂದೆ ಇದ್ದ ಒಂದು ಚೇರ್ ಮತ್ತೆ ಸಣ್ಣ ಟೇಬಲ್ ನೋಡ್ತಿದ್ದಂಗೆ ಹಾಗೆ ಮಾಯ ಆಗೋಗುತ್ತೆ. ಬೆಳ್ಳಗೆ ಇದ್ದ ಜಾಕ್ ನ ಟೈಪ್ ರೈಟರ್ ಈ ತರ ಡಾರ್ಕ್ ಕಲರ್ ಗೆ ಚೇಂಜ್ ಆಗಿದೆ. ಅಷ್ಟೇ ಅಲ್ಲ, ಟೇಬಲ್ ಮೇಲೆ ಕೆಲವೊಂದು ಫೋಟೋಸ್ ಅಂಟಿಸಿರೋ ಬುಕ್ ಕೂಡ ಇದೆ. ಚೇಂಜ್ ಆಗಿರೋ ಟೈಪ್ ರೈಟರ್ ನ ಕಲರ್ ಚೇಂಜ್ ಆಗ್ತಿರೋ ಜಾಕ್ ನ ಮನಸ್ಥಿತಿಯನ್ನ ಸೂಚಿಸುತ್ತೆ. ಹಿಂದೆ ನಾಪತ್ತೆ ಆಗಿರೋ ಚೇರ್ ಮತ್ತೆ ಟೇಬಲ್ ಈ ಹೋಟೆಲ್ ಹಾಂಟೆಡ್ ಆಗಿರೋದಂತೂ ನಿಜ. ಈ ಹೋಟೆಲ್ ತನಿಗೆ ಬೇಕಾದಂಗೆ ಇಲ್ಲಿ ಚೇಂಜಸ್ ಮಾಡ್ಕೊಂತಿದೆ ಅನ್ನೋದನ್ನ ನೀಟ್ ಆಗಿ ಹೇಳುತ್ತೆ. ಈ ಹೋಟೆಲ್ ನ ಹೆಸರನ್ನ ಯಾರೋ ಕರೆಕ್ಟ್ ಆಗಿ ಇಟ್ಟಿದ್ದಾರೆ, ಓವರ್ ಲುಕ್ ಅಂತ. ಈ ಮೂವಿಯಲ್ಲಿ ತುಂಬಾನೇ ವಿಷಯಗಳನ್ನ ನಾವು ಓವರ್ ಲುಕ್ ಮಾಡ್ತೀವಿ, ಕಡೆಗಣಿಸ್ತೀವಿ. ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಈ ಡೀಟೇಲ್ಸ್ ಇರೋದು ನಮ್ಗೆ ಗೊತ್ತಾಗೋದು. ಇನ್ನ ಟೇಬಲ್ ಮೇಲೆ ಇರೋ ಬುಕ್ ಬಗ್ಗೆ ಹೇಳೋದಾದ್ರೆ ಇದರ ಬಗ್ಗೆ ಮೂವಿಯಲ್ಲಿ ಏನು ಹೇಳಲ್ಲ. ಆ ಬುಕ್ ಎಲ್ಲಿಂದ ಸಿಕ್ತು, ಅದರಲ್ಲಿ ಏನಿದೆ ಅನ್ನೋದನ್ನ ಕೂಡ ಶೂಟ್ ಮಾಡಿರ್ತಾರೆ ಸ್ನೇಹಿತರೆ. ಆದ್ರೆ ಎಡಿಟ್ ಮಾಡ್ಬೇಕಾದ್ರೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ಕಟ್ ಮಾಡಿದ್ದಾರೆ. ಯಾಕಂದ್ರೆ ಆ ಬುಕ್ ಅಲ್ಲಿ ಇರೋದನ್ನ ತೋರಿಸಿದ್ರೆ ಈ ಹೋಟೆಲ್ ಹಾಂಟೆಡ್ ಆಗಿದೆ ಅಂತ 100% ಕನ್ಫರ್ಮ್ ಆಗುತ್ತೆ. ಕತೆ ಓಪನ್ ಎಂಡೆಡ್ ಆಗಿರಲ್ಲ ಅಂತ ಈ ಸೀನ್ ನ ಕಟ್ ಮಾಡಿದ್ದಾರೆ. ಜನ ಬೇರೆ ಬೇರೆ ಥಿಯರೀಸ್ ಮಾಡ್ಕೊಳ್ಳಿ, ಮೂವಿಯಲ್ಲಿ ಏನೇನ್ ನಡೀತು ಅಂತ ತಮ್ಮ ತಮ್ಮ ಅಭಿಪ್ರಾಯ ಹೇಳಲಿ ಅಂತ ಈ ರೀತಿ ಮಾಡಿರೋದು. ಆದ್ರೆ ಸ್ಟೀಫನ್ ಕಿಂಗ್ ಅವರ ನಾವೆಲ್ ಪ್ರಕಾರ ಈ ಬುಕ್ ಹೋಟೆಲ್ ನ ಬೇಸ್ಮೆಂಟ್ ಅಲ್ಲಿ ಜಾಕ್ಗೆ ಸಿಗುತ್ತೆ. ಇದರಲ್ಲಿ ಓವರ್ಲುಕ್ ಹೋಟೆಲ್ ನ ಇತಿಹಾಸನೇ ಇದೆ. ಕೊಲೆ, ಆತ್ಮಹತ್ಯೆ, ಬೇರೆ ಬೇರೆ ಕೆಟ್ಟ ಕೆಲಸಗಳು ಈ ಹೋಟೆಲ್ ಅಲ್ಲಿ ನಡೆದಿರೋದ್ರ ಬಗ್ಗೆ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದನ್ನ ಕಟ್ ಮಾಡಿ ಅಂಟಿಸಿರ್ತಾರೆ. ಇದನ್ನ ನೋಡಿ ಆದ್ಮೇಲೆನೆ ಇವನಿಗೆ ಈ ಹೋಟೆಲ್ ನ ಇತಿಹಾಸದ ಬಗ್ಗೆ ಕತೆ ಬರೆಯೋಣ ಅಂತ ಅನ್ಸುತ್ತೆ. ಆದ್ರೆ ಈ ಮೂವಿಯಲ್ಲಿ ಈ ಹೋಟೆಲ್ ನ ಇತಿಹಾಸದ ಬಗ್ಗೆ ಇವನ್ ಬರೆಯೋದಿರ್ಲಿ, ಇನ್ಮೇಲೆ ಇವನ ಭವಿಷ್ಯವನ್ನೇ ಈ ಹೋಟೆಲ್ ಬರೆಯುತ್ತೆ. ಈ ಬುಕ್ ಇವನ ಕೈಗೆ ಸಿಗೋ ಹಾಗೆ ಮಾಡಿ ಇವನ ತಲೆ ಕೆಡಿಸಿದೆ ಹೋಟೆಲ್. ಈಗ ದಿನಗಳು ಕಳೀತಾ ವೆಂಡಿ ಮತ್ತೆ ಡ್ಯಾನಿಯನ್ನು ಖುಷಿಯಾಗಿ ಸಮಯ ಕಳೀತಾ ಇದ್ದಾರೆ. ಹೊರಗೆ ಆಗ್ಲೇ ತುಂಬಾನೇ ಹಿಮಪಾತ ಆಗೋದಕ್ಕೂ ಶುರು ಆಗಿದೆ. ಇದೆಲ್ಲದರ ನಡುವೆ ಜಾಕ್ ವಿಚಿತ್ರವಾಗಿ ಆಡೋದು ಕೂಡ ಜಾಸ್ತಿ ಮಾಡ್ತಾ ಇದ್ದಾನೆ. ಒಂದಿನ ವೆಂಡಿ ಯಾರಿಗೋ ಫೋನ್ ಮಾಡೋಕೆ ಅಂತ ಟೆಲಿಫೋನ್ ಹತ್ರ ಬಂದಾಗ ಗೊತ್ತಾಯ್ತು ಫೋನ್ ವರ್ಕ್ ಆಗ್ತಿಲ್ಲ. ಅದಕ್ಕೆ ರೇಡಿಯೋ ಮುಖಾಂತರ ಫಾರೆಸ್ಟ್ ರೇಂಜರ್ ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ವರ್ಕ್ ಆಗ್ತಿಲ್ಲ, ಏನಾದ್ರೂ ಸಮಸ್ಯೆ ಆಗಿದ್ಯಾ ಅಂತ ಕೇಳ್ತಾಳೆ. ಈ ಹಿಮದಿಂದ ತುಂಬಾನೇ ಲೈನ್ಸ್ ಹಾಳಾಗಿದೆ, ಹಾಗಾಗಿ ಫೋನ್ ಹೋಗ್ತಿಲ್ಲ, ನೀವು ನಿಮ್ಮ ರೇಡಿಯೋನ ಆನ್ ಮಾಡಿ ಇಟ್ಕೊಂಡಿರಿ, ಏನಾದ್ರೂ ಸಮಸ್ಯೆ ಆದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಫಾರೆಸ್ಟ್ ರೇಂಜರ್. ಅದೇ ಡ್ಯಾನಿ ಸೈಕಲ್ ತುಳಿಬೇಕಾದ್ರೆ ಮತ್ತೆ ಇವನ ಮುಂದೆ ಆ ಟ್ವಿನ್ಸ್ ಬಂದು ಡ್ಯಾನಿ ಆಟಾಡೋಣ ಬಾ ಅಂತ ಕರಿಬೇಕಾದ್ರೆ ಇವನಿಗೆ ಇವರಿಬ್ಬರು ಕೊಲೆ ಆಗಿರೋ ದೃಶ್ಯ ಕೂಡ ಕಾಣಿಸ್ತಾ ಇದೆ. ಯಾರೋ ಕೊಡಲಿಯಿಂದ ಇವರನ್ನ ಕೊಚ್ಚಿ ಸಾಯಿಸಿದರೆ, ಹಾಗಾಗಿ ಈಗ ಸದ್ಯಕ್ಕೆ ದೆವ್ವ ಆಗಿದ್ದಾರೆ. ಈ ದೃಶ್ಯವನ್ನ ನೋಡಿ ಡ್ಯಾನಿ ಹೆದರುಕೊಂಡು ಕಣ್ಮುಚ್ಚಿ ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಇಲ್ಲಿ ಯಾರು ಕಾಣ್ತಿಲ್ಲ. ನಂತರ ಅಮ್ಮ ಮಗ ಇಬ್ರು ಟಿವಿಯಲ್ಲಿ ಸಮ್ಮರ್ ಆಫ್ 42 ಅನ್ನೋ ಮೂವಿ ನೋಡ್ತಾ ಇದ್ದಾರೆ. ಮತ್ತೆ 42 ಜೊತೆಗೆ ಟಿವಿ ನೋಡಿ ಸ್ನೇಹಿತರೆ, ಇದಕ್ಕೆ ಕೇಬಲ್ ವೈರು ಏನು ಕನೆಕ್ಟ್ ಆಗಿಲ್ಲ, ಆದ್ರೂ ನಾರ್ಮಲ್ ಆಗಿ ವರ್ಕ್ ಆಗ್ತಿದೆ. ನಾವು ಮೂವಿ ನೋಡ್ಬೇಕಾದ್ರೆ ಇದನ್ನ ಗಮನಿಸೋದೇ ಇಲ್ಲ. ಈ 42 ಅನ್ನೋದು ಸ್ನೇಹಿತರೆ 1942ರಲ್ಲಿ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ನಡೆದಿದ್ದ ಹೋಲೋಕಾಸ್ಟ್ ಗೆ ರೆಫರೆನ್ಸ್ ಆಗಿದೆ. ಏನ್ ಈ ಹೋಲೋಕಾಸ್ಟ್ ಅಂದ್ರೆ ಸ್ನೇಹಿತರೆ, ಇಟ್ ವೆಲ್ಕಮ್ ಟು ಡೆರಿ ಎಪಿಸೋಡ್ 1 ನಲ್ಲಿ ಹಿಟ್ಲರ್ ಮತ್ತೆ ತನ್ನ ನಾಜಿ ಕಡೆಯವರು ಹೇಗೆ ಯಹೂದಿಗಳನ್ನ ಕೊಲ್ತಾ ಇದ್ರು ಅಂತ ಹೇಳಿದ್ದೆ. 1942ರಲ್ಲಿ ಯಹೂದಿಗಳನ್ನ ಹುಡುಕಿ ಕೊಲ್ಬೇಕು ಅಂತ ಹಿಟ್ಲರ್ ಡಿಸೈಡ್ ಮಾಡಿದ್ರಿಂದ ಸುಮಾರು 60 ಲಕ್ಷ ಯಹೂದಿಗಳ ನರಮೇಧ ನಡೆದೋಗುತ್ತೆ. ಇದರ ಬಗ್ಗೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ತುಂಬಾನೇ ಸ್ಟಡಿ ಮಾಡಿದ್ರು. ಮೂವಿ ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದ್ರಂತೆ, ಆದ್ರೆ ಆಗ್ಲಿಲ್ಲ. ಹಾಗಾಗಿ ಶೈನಿಂಗ್ ಮೂವಿಯಲ್ಲಿ ಆ ಭಯಾನಕ ಘಟನೆಗೆ ರೆಫರೆನ್ಸ್ ಆಗಿ ಈ ನಂಬರ್ 42 ಎಲ್ಲಾ ಕಡೆ ಇಟ್ಟಿದ್ದಾರೆ ಅನ್ನೋದು ಒಂದು ಥಿಯರಿ. ಟಿವಿ ನೋಡ್ತಿದ್ದ ಡ್ಯಾನಿಗೆ ಯಾಕೋ ಮೂವಿ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ರೂಮ್ಗೆ ಹೋಗಿ ಆಟ ಸಾಮಾನ್ ತಗೊಂಡ್ ಬರ್ತೀನಿ ಅಂತಿದ್ದಾನೆ. ಆದ್ರೆ ವೆಂಡಿ ನಿಮ್ಮಪ್ಪ ಮಲಗಿದ್ದಾರೆ ಬೇಡ ಅಂತಾಳೆ. ಏನೇ ಹೇಳಿದ್ರು ಡ್ಯಾನಿ ಕೇಳ್ತಿಲ್ಲ. ಸೌಂಡ್ ಮಾಡದೆ ಹೋಗಿ ಸೈಲೆಂಟ್ ಆಗಿ ತಗೊಂಡ್ ಬರ್ತೀನಿ ಅಂತ ರೂಮ್ಗೆ ಬಂದಾಗ ಇವರ ಅಪ್ಪ ಜಾಕ್ ಮಲ್ಗೆ ಎಲ್ಲ ಎದ್ದೇ ಇದ್ದಾನೆ. ಡ್ಯಾನಿನ ಕರೆದು ಕೂರಿಸ್ಕೊಂಡು ಮಾತಾಡ್ಸಿ ಹೋಟೆಲ್ ಅಲ್ಲಿ ಎಲ್ಲ ಅಡ್ಜಸ್ಟ್ ಆಗ್ತಿದ್ಯಾ ಏನ್ ಕತೆ ಅಂತ ಕೇಳಿ ಆದ್ಮೇಲೆ ಡ್ಯಾನಿಗೆ ಏನ್ ಅನ್ನಿಸ್ತೋ ಏನೋ, ಇಲ್ಲ ತನ್ನ ಶೈನಿಂಗ್ ಪವರ್ಸ್ ಇಂದ ಮುಂದೆ ಏನಾದ್ರೂ ನಡೆಯುತ್ತೆ ಅಂತ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ. ಜಾಕ್ಗೆ ಕೇಳ್ತಾನೆ, ನೀವು ನನಗೆ ಅಥವಾ ನಮ್ಮ ಅಮ್ಮಂಗೆ ಯಾವುದೇ ರೀತಿ ಹರ್ಟ್ ಮಾಡಲ್ಲ ಅಲ್ವಾ ಅಂತ. ಯಾಕೆ ನಿಮ್ಮಮ್ಮ ನನ್ ಬಗ್ಗೆ ಏನಾದ್ರೂ ಹೇಳಿದ್ಲ ಅಂತ ಕೇಳ್ತಾಳೆ. ಇಲ್ಲ ಅವ್ರೇನು ಹೇಳಿಲ್ಲ ಅಂತಾನೆ ಡ್ಯಾನಿ. ಇಲ್ಲಿಂದ ಡ್ಯಾನಿ ಆಟಿಕೆಗಳನ್ನ ತಗೊಂಡ್ ಬಂದು ಆಟ ಆಡ್ಬೇಕಾದ್ರೆ ಇವನ ಹತ್ರ ಮುಂದೆಯಿಂದ ಒಂದು ಬಾಲ್ ಬರುತ್ತೆ. ಇವನ ಅಮ್ಮ ವೆಂಡಿ ಏನಾದ್ರೂ ಬಾಲ್ ಬಿಸಾಕುದ್ರ ಅಂತ ನೋಡೋಕೆ ಬಂದಾಗ ರೂಮ್ 237ರ ಡೋರ್ ಓಪನ್ ಆಗಿದೆ. ಒಳಗೆ ವೆಂಡಿ ಇದ್ದಾಳೆ ಅಂತ ಅನ್ಕೊಂಡು ಡ್ಯಾನಿ ಒಳಗೆ ಹೋಗೇ ಬಿಟ್ಟ. ಅದೇ ಟೈಪ್ ರೈಟರ್ ಮುಂದೆ ಕೂತಿದ್ದ ಜಾಕ್ ಯಾಕೋ ಜೋರಾಗಿ ಕಿರ್ಚಾಡ್ತಿದ್ದಾನೆ ಅಂತ ವೆಂಡಿ ಗಾಬರಿಯಾಗಿ ಓಡ್ ಬಂದು ನೋಡಿದ್ರೆ ಟೇಬಲ್ ಮೇಲೆ ಮಲಗಿದ್ದಾನೆ, ಹಾಗೆ ಕಿರ್ಚ್ಕೊಂತಾ ಇದ್ದಾನೆ.
ಏನಾಯ್ತು ಅಂತ ವೆಂಡಿ ಎಚ್ಚರಗೊಳಿಸಿ ಕೇಳಿದಾಗ, ನನಗೆ ತುಂಬಾನೇ ಭಯಾನಕವಾಗಿರೋ ಕೆಟ್ಟ ಕನ್ಸು ಬಿತ್ತು. ನಾನು ನಿನ್ನ ಮತ್ತೆ ಡ್ಯಾನಿನ ಕೊಚ್ಚಿ ಸಾಯಿಸೋ ಹಾಗೆ, ನನಗೆ ಏನೋ ಆಗ್ತಿದೆ, ನನ್ನ ತಲೆ ಕೆಡ್ತಿದೆ ಅಂದಾಗ ಇವನನ್ನ ಚೇರ್ ಮೇಲೆ ಕೂರ್ಸೋ ಅಷ್ಟರಲ್ಲಿ ಡ್ಯಾನಿ ಬಾಯಲ್ಲಿ ಬೆರಳಿಡ್ಕೊಂಡು ಬರ್ತಾನೆ. ಇವನ ಸ್ವೆಟರ್ ಹರಿದೋಗಿದೆ, ಕತ್ತಿನ ಭಾಗದಲ್ಲಿ ಯಾರೋ ಕತ್ತಿಸ್ಕಿರೋ ಹಾಗೆ ಕೆಂಪುಗಾಗಿದೆ. ಯಾರೇನ್ ಮಾಡಿದ್ರು ಹೇಳುವಂತ ವೆಂಡಿ ಕೇಳ್ತಿದ್ರು ಕೂಡ ಡ್ಯಾನಿ ಏನು ಮಾತಾಡ್ತಾನೆ ಇಲ್ಲ. ಇಲ್ಲಿರೋದು ಇವ್ರು 3 ಜನ ಅಂದ್ರೆ ಜಾಕ್ ಇವನಿಗೆ ಏನಾದ್ರೂ ಮಾಡಿರ್ಬೇಕು ಅಂತ ಜಾಕ್ಗೆ ಕೆಡ್ದಾಗಿ ಬೈದು ವೆಂಡಿ ಡ್ಯಾನಿನ ಇಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಡ್ಯಾನಿಯ ಸ್ವೆಟರ್ ಮೇಲೆ ಅಪೋಲೋ 11 USA ಅಂತ ಇದೆ ಸ್ನೇಹಿತರೆ. ಈ ಮಿಷನ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ಮೊದಲನೇ ಬಾರಿ 1969ರಲ್ಲಿ ಮನುಷ್ಯರು ಮೂನ್ ಮೇಲೆ ಲ್ಯಾಂಡ್ ಆಗಿದ್ದು ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತೆ ಅವರ ಟೀಮ್. ಆದ್ರೆ ಇದರ ಬಗ್ಗೆ ಕೂಡ ಒಂದು ಕಾನ್ಸ್ಪಿರಸಿ ಥಿಯರಿ ಇದೆ. ಈ ಮೂನ್ ಲ್ಯಾಂಡಿಂಗ್ ಗೆ ಫೇಕ್ ಆಗಿದೆ, ಭೂಮಿ ಮೇಲೆ ಮೂವಿ ತರ ಶೂಟ್ ಮಾಡಿ ರಿಲೀಸ್ ಮಾಡಿದ್ದು ಅಂತ ಕೆಲವರು ಹೇಳ್ತಾರೆ. 1968ರಲ್ಲಿ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರೇ ಡೈರೆಕ್ಟ್ ಮಾಡಿರೋ 2001 ಎ ಸ್ಪೇಸ್ ಆಡಿಸಿ ಮೂವಿ ರಿಲೀಸ್ ಆಗಿತ್ತು. ಆ ಮೂವಿಯನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ. ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಯಾರ ಕೈಯಲ್ಲೂ ಮಾಡೋಕಾಗದೆ ಇರೋದನ್ನ ಆ ಮೂವಿಯಲ್ಲಿ ಮಾಡಿದ್ರು. ಈಗ ನಾವು ನೋಡ್ತಿರೋ ಟೆಕ್ನಾಲಜಿ ಬಗ್ಗೆ ಆಗ್ಲೇ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ತೋರಿಸಿದ್ರು. ಭವಿಷ್ಯದಲ್ಲಿ ಟೆಕ್ನಾಲಜಿ ಹೀಗೆ ಇರುತ್ತೆ ಅಂತ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವ್ರಿಗೆ ಮೊದಲೇ ಹೇಗೆ ಗೊತ್ತಾಯ್ತೋ ಏನೋ. ಆದ್ರೆ ಆ ಮೂವಿಯಲ್ಲಿ ಸ್ಪೇಸ್ ನ ಅಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸಿದ್ರಲ್ಲ, ಅವರೇ ಈ ಅಪೋಲೋ 11 ಮಿಷನ್ ನ ಡೈರೆಕ್ಟ್ ಮಾಡಿ ಸೆಟ್ ಹಾಕಿ ನಾಸಾದವ್ರಿಗೆ ಶೂಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಕಾನ್ಸ್ಪಿರಸಿ ಥಿಯರಿ ಅಷ್ಟೇ, ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಕತೆ ಕಡೆ ವಾಪಸ್ ಬರೋಣ. ವೆಂಡಿ ಬೈದ್ಲಲ್ಲ ಅಂತ ಕೋಪದಲ್ಲಿ ಜಾಕ್ ಹೇಗೆಗೋ ಆಡ್ಕೊಂಡು ಗೋಲ್ಡ್ ರೂಮ್ಗೆ ಬಂದು ಖಾಲಿ ಆಗಿರೋ ಬಾರ್ ಅಲ್ಲಿ ಕುತ್ಕೊಂತಾನೆ. ಮತ್ತೆ 5 ತಿಂಗಳಿನಿಂದ ಹೇಗೋ ಕುಡ್ದಿರ್ಲಿಲ್ಲ, ಈಗ ಮತ್ತೆ ಕುಡಿಯೋಕೆ ಯಾರಾದ್ರೂ ನನಗೆ 1 ಗ್ಲಾಸ್ ಬಿಯರ್ ಕೊಟ್ರೆ ಸಾಕು, ನನ್ನ ಆತ್ಮನೇ ಅವರಿಗೆ ಕೊಟ್ಬಿಡ್ತೀನಿ ಅಂತಿದ್ದಂಗೆ ಈ ಹೋಟೆಲ್ ಇವನು ಹೇಳಿದ್ದನ್ನ ಕೇಳಿಸ್ಕೊಂಡು, ನಿನ್ನ ಆತ್ಮ ಈಗ ನಂದಾಯ್ತು, ತಗೋ ಏನ್ ಬೇಕೋ ಅದನ್ನ ಕುಡಿ ಅನ್ನೋ ಹಾಗೆ ಬಾರ್ ಟೆಂಡರ್ ಲಾಯ್ಡ್ ಪ್ರತ್ಯಕ್ಷ ಆಗ್ತಾನೆ. ಬಾರ್ ಓಪನ್ ಆಗಿದೆ. ಆಶ್ಚರ್ಯ ಏನಂದ್ರೆ ಲಾಯ್ಡ್ ತನಿಗೆ ಹಳೆ ಪರಿಚಯ ಅನ್ನೋ ಹಾಗೆ ಜಾಕ್ ಇವನನ್ನ ಮಾತಾಡಿಸ್ತಾ ಇದ್ದಾನೆ. ಇವನಿಗೆ ಕುಡಿಯೋಕೆ ಡ್ರಿಂಕ್ಸ್ ಕೊಡ್ತಾನೆ. ಹಾಗೆ ಇಬ್ರು ಕಷ್ಟ ಸುಖ ಮಾತಾಡಬೇಕಾದ್ರೆ ಜಾಕ್ ಹೇಳ್ತಾನೆ, ನಾನು 3 ವರ್ಷಗಳ ಹಿಂದೆ ಡ್ಯಾನಿಯ ಕೈ ಜೋರಾಗಿ ಎಳೆದು ಶೋಲ್ಡರ್ ಡಿಸ್ಲೋಕೇಟ್ ಆಗೋ ಹಾಗೆ ಮಾಡಿದ್ದು. ಆದ್ರೆ ವೆಂಡಿ ಇದ್ದಾಳಲ್ಲ, ನಾನು ಬದುಕಿರೋವರೆಗೂ ಆ ಘಟನೆನ ನೆನ್ಪು ಮಾಡಿ ಎಲ್ಲದಕ್ಕೂ ನಾನೇ ಕಾರಣ ಅಂತ ತಲೆ ತಿಂತಾನೆ ಇರ್ತಾಳೆ ಅಂತ ಹೇಳ್ತಾನೆ. ವೆಂಡಿ ಡಾಕ್ಟರ್ ಹತ್ರ ಹೇಳಿದ್ಲು, ಇವನು 5 ತಿಂಗಳಿನಿಂದ ಕುಡ್ದೇ ಇಲ್ಲ, ಕುಡಿಯೋದ್ ಬಿಟ್ಟಿದ್ದಾನೆ ಅಂತ. ಆದ್ರೆ ಡ್ಯಾನಿಯ ಕೈ ಮುರಿದಾಕಿದ್ದು 3 ವರ್ಷಗಳ ಹಿಂದೆ ಅಂತ ಇವನು ಈಗ ಹೇಳ್ತಿದ್ದಾನೆ. ಅಂದ್ರೆ ಡ್ಯಾನಿಗೆ ಏಟ್ ಮಾಡಿ ಆದ್ಮೇಲೂ 2.5 ವರ್ಷ ಕುಡಿಯೋದು ಮುಂದುವರಿಸಿದ್ದ. ಈಗ 5 ತಿಂಗಳ ಹಿಂದೆ ಬಿಟ್ಟಿದ್ದು ಅಷ್ಟೇ. ಹಿಂದೆನೆ ವೆಂಡಿ ಇಲ್ಲಿಗೆ ಅಳ್ತಾ ಓಡ್ ಬಂದಾಗ ಇಲ್ಲಿ ಲಾಯ್ಡ್ ಇಲ್ಲ, ಯಾರು ಇಲ್ಲ. ಯಾಕಂದ್ರೆ ಇಲ್ಲಿ ಲಾಯ್ಡ್ ಮತ್ತೆ ಆ ಟ್ವಿನ್ಸ್ ಎಲ್ಲರೂ ಕೂಡ ಆತ್ಮಗಳಾಗಿರೋದು. ವೆಂಡಿ ಅಳ್ತಾ ಹೇಳ್ತಿದ್ದಾಳೆ, ಡ್ಯಾನಿ ನನಗೆ ಏನಾಯ್ತು, ಅವನ ಕತ್ತಲ್ಲಿ ಮಾರ್ಕ್ ಹೇಗಾಯ್ತು ಅಂತ ಎಲ್ಲ ಹೇಳ್ದ. ಅವನು ರೂಮ್ ನಂಬರ್ 237ಕ್ಕೆ ಹೋಗಿದ್ನಂತೆ. ಅಲ್ಲಿ ಬಾತ್ ಟಬ್ ಅಲ್ಲಿ ಒಬ್ಳು ಮಹಿಳೆ ಇದ್ಲಂತೆ. ಅವಳೆ ಡ್ಯಾನಿಯನ್ನ ಕತ್ತಿಸ್ಕಿ ಕೊಲ್ಲೋಕೆ ನೋಡಿದಳೆ. ಈ ಹೋಟೆಲ್ ಅಲ್ಲಿ ಬೇರೆ ಯಾರೋ ಇದ್ದಾರೆ ನೋಡಿ ಅಂದಾಗ ಜಾಕ್ ರೂಮ್ ನಂಬರ್ 237ಕ್ಕೆ ಬರ್ತಾನೆ. ಬಾತ್ರೂಮ್ ನ ಬಾತ್ ಟಬ್ ಒಳಗೆ ಒಬ್ಳು ಮಹಿಳೆ ಬೆತ್ತಲೆ ಆಗಿರೋದು ನೋಡಿ ಇವನಿಗೆ ತಲೆನೇ ಓಡ್ತಿಲ್ಲ. ಮೈ ಮರ್ತು ಇವಳು ದೆವ್ವ ಕೂಡ ಆಗಿರ್ಬೋದು ಅಂತ ಯೋಚನೆನೂ ಮಾಡಲ್ಲ. ಅವಳು ಬಾತ್ ಟಬ್ ಇಂದ ಎದ್ದು ಇವನ ಬಳಿ ಬಂದಾಗ ತಪ್ಕೊಂಡು ಮುತ್ಕೊಡೋಕೆ ಶುರು ಮಾಡ್ತಾನೆ. ಈಗ ಕನ್ನಡಿಯಲ್ಲಿ ಇವಳ ಕೊಳ್ತೋಗಿರೋ ದೇಹ ನೋಡಿ ಶಾಕ್ ಆಗಿ ಹಿಂದಕ್ಕೆ ಹೋದಾಗ ಇವಳು ಅಜ್ಜಿಯ ರೀತಿ ಕಾಣ್ತಿದ್ದಾಳೆ. ಜಾಕ್ ಹೆದರ್ಕೊಂಡು ರೂಮ್ ಇಂದ ಹೊರಗೆ ಹೋಗೋವರೆಗೂ ಈ ಅಜ್ಜಿ ಇವನ ಹತ್ರನೇ ನಡ್ಕೊಂಡ್ ಬರ್ತಾ ಇದ್ದಾಳೆ. ಹೇಗೋ ಬೇಗ ಜಾಕ್ ಹೊರಗೆ ಬಂದು ಡೋರ್ ಲಾಕ್ ಮಾಡ್ದ. ಅದೇ ಇನ್ನೊಂದ್ ಕಡೆ ಡಿಕ್ ತಮ್ಮ ಮನೆಯಲ್ಲಿ ಟಿವಿ ನೋಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವ್ರಿಗೆ ರೂಮ್ ನಂಬರ್ 237 ಓಪನ್ ಆಗಿರೋದು. ಒಳಗೆ ಡ್ಯಾನಿ ಹೋಗ್ ಬಂದು ಹೆದರ್ಕೊಂಡು ನೆಡುಕ್ತಾ ಇರೋದೆಲ್ಲ ವಿಷನ್ ಮುಖಾಂತರ ಕಾಣಿಸಿದ್ರಿಂದ ಗಾಬರಿಯಾಗಿ ತಕ್ಷಣ ಹೋಟೆಲ್ಗೆ ಫೋನ್ ಮಾಡ್ತಾರೆ. ಆದ್ರೆ ಫೋನ್ ಹೋಗ್ತಿಲ್ಲ. ವೆಂಡಿ ಕೂಡ ಟ್ರೈ ಮಾಡಿದ್ಲಲ್ಲ, ತುಂಬಾನೇ ಹಿಮಪಾತ ಆಗಿರೋದ್ರಿಂದ ಯಾವ ಟೆಲಿಫೋನ್ ಲೈನ್ಸ್ ಕೂಡ ವರ್ಕ್ ಆಗ್ತಿಲ್ಲ. ಈ ಕಡೆ ಹೋಟೆಲ್ ಅಲ್ಲಿ ಜಾಕ್ ವೆಂಡಿ ಹತ್ರ ಬಂದು ಆ ರೂಮ್ ಅಲ್ಲಿ ಏನು ಇಲ್ವೇ ಇಲ್ಲ ಅಂತಿದ್ದಾನೆ. ಇನ್ನೇನು ಒಬ್ಳು ಕೊಳ್ತೋಗಿರೋ ಅಜ್ಜಿನ ತಪ್ಕೊಂಡು ಮುದ್ದಾಡ್ಕೊಂಡ್ ಬಂದೆ ಅಂತ ಹೇಳೋಕಾಗುತ್ತಾ? ಅದಕ್ಕೆ ಈ ಮ್ಯಾಟ್ರು ಇಲ್ಲಿಗೆ ಕ್ಲೋಸ್ ಮಾಡೋಣ ಅಂತ ನನಗನ್ಸೋ ಪ್ರಕಾರ ಡ್ಯಾನಿ ತನಿಗೆ ತಾನೇ ಏಟ್ ಮಾಡ್ಕೊಂಡು ಯಾರೋ ಮಹಿಳೆ ಇದ್ದಾಳೆ ಅಂತ ಕಲ್ಪನೆ ಮಾಡ್ಕೊಂಡಿರ್ಬೇಕು. ಮೊದ್ಲು ಕೂಡ ಟೋನಿ ಅಂತೆಲ್ಲ ಮಾತಾಡ್ತಿದ್ದ ಅಲ್ವಾ ಅಂತ ಯಾಮಾರಿಸ್ತಾ ಇದ್ದಾನೆ. ರೂಮ್ ಅಲ್ಲಿ ಡ್ಯಾನಿಗೆ ಇನ್ನೂ ಭವಿಷ್ಯದ ಬಗ್ಗೆ ವಿಷನ್ಸ್ ಕಾಣಿಸ್ತಾನೆ ಇದೆ. ಒಂದು ಡೋರ್ ಮೇಲೆ ರೆಡ್ ರಮ್ ಅಂತ ಬರ್ದಿರೋದು, ಎಲಿವೇಟರ್ ಇಂದ ರಕ್ತ ಹರಿತಾ ಇರೋದು ಎಲ್ಲ ಕಾಣ್ತಿದೆ. ಹಾಗಾಗಿ ಮತ್ತಷ್ಟು ಹೆದರ್ಕೊಂತಾನೆ. ವೆಂಡಿ ಡ್ಯಾನಿಲಿರೋದು ಸೇಫ್ ಅಲ್ಲ, ಅವನನ್ನ ಇಲ್ಲಿಂದ ಮೊದ್ಲು ಕರ್ಕೊಂಡ್ ಹೋಗ್ಬೇಕು ಅಂತಿದ್ದಂಗೆ ಜಾಕ್ಗೆ ಫುಲ್ ಕೋಪ ಬಂತು. ಇಷ್ಟು ವರ್ಷ ನೀನ್ ಹೇಳ್ದಂಗೆ ನಡೆದಿದೆ, ಈಗ ನನ್ ಜೀವನ ನನ್ನಿಷ್ಟ, ಕಷ್ಟಪಟ್ಟು ರೈಟರ್ ಆಗೋಣ ಅಂತ ಇದ್ರೆ ಅದಕ್ಕೂ ಅಡ್ಡ ಬರ್ತಿದ್ಯಾ, ಇಲ್ಲಿಂದ ಹೋಗೋ ಮಾತೇ ಇಲ್ಲ ಅಂತ ಕೋಪದಲ್ಲಿ ನಮ್ಮನ್ನೇ ನೋಡ್ಕೊಂಡು ಇಲ್ಲಿಂದ ಹೋಗ್ತಾನೆ. ಏನೋ ನಾವೇನೋ ಮಾಡಿದ್ವಿ ಅನ್ನೋ ಹಾಗೆ. ಇಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ಮೂವಿಯಲ್ಲಿ ತುಂಬಾನೇ ಕಡೆ ಜಾಕ್ ಈ ರೀತಿ 4th ವಾಲ್ ನ ಬ್ರೇಕ್ ಮಾಡ್ತಾನೆ. ಅಂದ್ರೆ ಮೂವಿಯಲ್ಲಿ ಇರೋ ಕ್ಯಾರೆಕ್ಟರ್ ಮೂವಿ ನೋಡ್ತಿರೋ ನಮ್ಮ ಜೊತೆನೆ ಮಾತಾಡ್ತಿರೋ ಹಾಗೆ. ಏನೋ ಕಾಮಿಡಿ ಡ್ರಾಮಾ ಮೂವಿ ಆಗಿ ಯಾವ್ದಾದ್ರು ಕ್ಯಾರೆಕ್ಟರ್ ನಮ್ಮ ಜೊತೆ ಮಾತಾಡಿದ್ರೆ ಖುಷಿ ಆಗುತ್ತೆ. ಮೂವಿಯಲ್ಲಿ ನಾವೇ ಇದೀವೇನೋ ಅನ್ನೋ ಫೀಲ್ ಕೊಡುತ್ತೆ. ಇಲ್ಲೂ ಮೂವಿಯಲ್ಲಿ ಇದೀವಿ ಅಂತ ಏನೋ ಅನ್ಸುತ್ತೆ. ಆದ್ರೆ ಜಾಕ್ ಎಲ್ಲದಕ್ಕೂ ನಮ್ಮನ್ನ ಯಾಕೆ ಮಧ್ಯ ಕೇಳ್ಕೊಂತಾನೆ ಅಂತ ಅನ್ಸುತ್ತೆ. ನಾವಿದೀವಿ ಅನ್ನೋದು ಜಾಕ್ಗೆ ಗೊತ್ತು. ಜಾಕ್ ಜೊತೆ ನಾವು ಕೂಡ ಸೇಫ್ ಅಲ್ಲ ಅನ್ನೋ ಫೀಲ್ ಬರ್ಲಿ ಅಂತಾನೆ ಈ ರೀತಿ ಅವಾಗವಾಗ ಇವನು ಕ್ಯಾಮ್ರಾ
ಕ್ಯಾಮ್ರಾ ನೋಡೋ ಹಾಗೆ ಮಾಡಿದ್ದಾರೆ. ನಾನು ಮೊದಲನೇ ಬಾರಿ ಈ ಮೂವಿ ನೋಡಿದಾಗ ಈಗ್ಲೂ ನೆನಪಿದೆ ಸ್ನೇಹಿತರೆ, ಬಾರಲ್ಲಿ ಲಾಯ್ಡ್ ಬರೋಕು ಮುಂಚೆ ಕ್ಯಾಮ್ರಾ ನೋಡ್ಕೊಂಡು ಜಾಕ್ ಮಾತಾಡಿದಾಗ ಇದೇನಪ್ಪ ಮೂವಿ ನೋಡ್ತಿರೋ ನಮ್ ಜೊತೆ ಯಾಕೆ ಜಾಕ್ ಮಾತಾಡ್ತಿದ್ದಾನೆ ಅಂತ ಅನ್ಸಿತ್ತು. ಕೆಲವ್ರು ಹೇಳ್ತಾರೆ ಇದು ಮಿಸ್ಟೇಕು, ಮಿಸ್ ಆಗಿ ಕ್ಯಾಮ್ರಾ ನೋಡಿರೋದು ಅಷ್ಟೇ, ಏನ್ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವ್ರನ್ನ ಅಷ್ಟೊಂದು ಹೊಗಳೋದು ಬೇಡ ಅಂತ. ಆದ್ರೆ ಮೂವಿಯ ಒಂದು ಮೇಕಿಂಗ್ ವಿಡಿಯೋ ಅಲ್ಲಿ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರೇ ಜಾಕ್ಗೆ ಕ್ಯಾಮ್ರಾ ನೋಡೋದಕ್ಕೆ ಹೇಳ್ತಾರೆ. ಸೊ ಈಗ ಜಾಕ್ ಕೋಪದಲ್ಲಿ ಎಲ್ಲಾ ವಸ್ತುಗಳನ್ನ ಇಟ್ಟಾಡ್ಕೊಂಡು ಇಲ್ಲಿಂದ ಹೋಗ್ಬೇಕಾದ್ರೆ ಗೋಲ್ಡ್ ರೂಮ್ ಇಂದ ಮ್ಯೂಸಿಕ್ ಶಬ್ದ ಕೇಳಿಸ್ತಾ ಇದೆ. ಜೊತೆಗೆ ಗೋಲ್ಡ್ ರೂಮ್ ಗೆ ಹೋಗೋ ಜಾಗದಲ್ಲಿ ಬಲೂನ್ ಗಿಲೂನ್ ಎಲ್ಲ ಬಿದ್ದಿರೋದನ್ನ ನೋಡ್ತಾನೆ. ಇನ್ನೊಂದ್ ಕಡೆ ಡಿಕ್ಗೆ ಏನ್ ಮಾಡೋದು, ಡ್ಯಾನಿ ತೊಂದರೆಯಲ್ಲಿ ಸಿಗಾಕೊಂಡಿದ್ದಾನೆ, ಹೇಗೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಫಾರೆಸ್ಟ್ ರೇಂಜರ್ಗೆ ಕಾಲ್ ಮಾಡ್ತಾರೆ. ಓವರ್ಲುಕ್ ಹೋಟೆಲ್ ಅಲ್ಲಿ ಸಣ್ಣ ಫ್ಯಾಮಿಲಿ ಇದೆ, ಅವರಿಗೆ ಕಾಲ್ ಹೋಗ್ತಿಲ್ಲ, ರೇಡಿಯೋ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅವರು ಸುರಕ್ಷಿತವಾಗಿದ್ದಾರ ಒಂಚೂರು ತಿಳ್ಕೊಂಡು ಹೇಳ್ತೀರಾ ಅಂದಾಗ ಆಯ್ತು ಒಂದ್ 20 ನಿಮಿಷ ಬಿಡ್ಕೊಂಡು ಕಾಲ್ ಮಾಡಿ ಅಂತ ಹೇಳ್ತಾರೆ ಫಾರೆಸ್ಟ್ ರೇಂಜರ್. ಅದೇ ಹೋಟೆಲ್ ಅಲ್ಲಿ ಜಾಕ್ ಗೋಲ್ಡ್ ರೂಮ್ ಗೆ ಬಂದಾಗ ಇಲ್ಲಿ 100 ಜನರಿದ್ದಾರೆ, ಪಾರ್ಟಿ ಮಾಡ್ತಿದ್ದಾರೆ. ಜಾಕೆ ಇದನ್ನೆಲ್ಲ ನೋಡಿ ವಿಚಿತ್ರ ಅನ್ಸೋದೇ ಇಲ್ಲ, ಎಲ್ಲ ನಮ್ಮವರೇ ಅನ್ನೋ ಹಾಗೆ ಖುಷಿಯಾಗಿ ಬಾರ್ ಹತ್ರ ಬರ್ತಾನೆ. ಲಾಯ್ಡ್ ಹೌಸ್ ಇಂದ ಆರ್ಡರ್ ಆಗಿದೆ ಅಂತ ಹೇಳಿ ಫ್ರೀ ಆಗಿ ಡ್ರಿಂಕ್ಸ್ ಕೊಡ್ತಾನೆ. ಹೌಸ್ ಅಂದ್ರೆ ಯಾರು, ಹೋಟೆಲ್ ಓನರ್ ಏನು ಅಂತ ಜಾಕ್ಗೆ ಗೊತ್ತಾಗಲ್ಲ, ಲಾಯ್ಡ್ ಹೇಳೋದು ಇಲ್ಲ. ಹೌಸ್ ಇಂದ ಡೈರೆಕ್ಟ್ ಆಗಿ ಆರ್ಡರ್ ಬಂದಿದೆ ಅಂದ್ರೆ ಹೋಟೆಲ್ ಫ್ರೀ ಆಗಿ ಡ್ರಿಂಕ್ಸ್ ಕೊಡೋಕೆ ಹೇಳಿದೆ ಅಂತ. ಇಲ್ಲಿ ಈ ಹೋಟೆಲ್ ನ ಕೂಡ ಜೀವ ಇರೋ ಒಂದು ಕ್ಯಾರೆಕ್ಟರ್ ತರಾನೇ ನೋಡ್ತೀವಿ. ಡಿಕ್ ಕೂಡ ಹೇಳಿದ್ರು ಈ ಹೋಟೆಲ್ ಕೂಡ ಶೈನ್ ಮಾಡುತ್ತೆ ಅಂತ. ಜಾಕ್ ಡ್ರಿಂಕ್ ಎತ್ಕೊಂಡು ಡ್ಯಾನ್ಸ್ ಮಾಡ್ತಾ ಹೋಗ್ತಿದ್ದಾಗ ಡ್ರಿಂಕ್ ಸಪ್ಲೈ ಮಾಡ್ತಿದ್ದ ವ್ಯಕ್ತಿ ಮಿಸ್ ಆಗಿ ಇವನ ಮೇಲೆ ಡ್ರಿಂಕ್ ಚೆಲ್ಬಿಡ್ತಾನೆ. ಹಾಗಾಗಿ ಜಾಕೆಟ್ ನ ಕ್ಲೀನ್ ಮಾಡ್ತೀನಿ ಬನ್ನಿ ಸರ್ ಅಂತ ವಾಶ್ರೂಮ್ ಗೆ ಕರ್ಕೊಂಡ್ ಬಂದಿದ್ದಾಗ ತನ್ನ ಹೆಸರು ಡೆಲ್ಬರ್ಟ್ ಗ್ರೇಡಿ ಅಂತ ಹೇಳ್ತಾನೆ. ಈ ಹೆಸರು ಎಲ್ಲೋ ಕೇಳ್ದಂಗಿದ್ಯಲ್ಲ ಅಂತ ಜಾಕ್ಗೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ಇವನು ಕೆಲ್ಸಕ್ಕೆ ಸೇರ್ಕೊಳ್ಳೋಕೆ ಮೊದಲನೇ ದಿನ ಇಲ್ಲಿಗೆ ಬಂದಿದ್ದಾಗ ಮ್ಯಾನೇಜರ್ ಸ್ಟಾರ್ಟ್ ಹೇಳಿದ್ದ ಒಂದು ಘಟನೆಯ ಬಗ್ಗೆ ನೆನ್ಪಾಯ್ತು. ಓ ಗ್ರೇಡಿ ನೀವಾ, ಮೊದ್ಲು ನೀವು ಇಲ್ಲಿನ ಕೇರ್ ಟೇಕರ್ ಆಗಿದ್ರಿ ಅಲ್ವಾ, ಅದೇ ನಿಮ್ ಹೆಂಡತಿ ಮತ್ತೆ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಡಲಿಯಿಂದ ಕೊಚ್ಚಿ ಸಾಯಿಸಿ ನೀವು ಕೂಡ ಶೂಟ್ ಮಾಡ್ಕೊಂಡು ಸತ್ತೋಗಿದ್ರಿ ಇಲ್ವಾ ಅಂದಾಗ ಇಲ್ಲ ಸರ್ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾನೆ ಡೆಲ್ಬರ್ಟ್ ಗ್ರೇಡಿ. ಹೌದು ಸ್ನೇಹಿತರೆ, ಜಾಕ್ ಕನ್ಫ್ಯೂಸ್ ಆಗಿದ್ದಾನೆ, ಇಲ್ಲ ಈ ಹೋಟೆಲ್ ಕನ್ಫ್ಯೂಸ್ ಮಾಡಿಸ್ತಿದ್ದೆ. ಸ್ಟಾರ್ಟ್ ಜಾಕ್ಗೆ ಹೇಳಿದ್ದು ಡೆಲ್ಬರ್ಟ್ ಗ್ರೇಡಿ ಬಗ್ಗೆ ಅಲ್ಲ, ಚಾರ್ಲ್ಸ್ ಗ್ರೇಡಿ ಬಗ್ಗೆ. ಚಾರ್ಲ್ಸ್ ಗ್ರೇಡಿ ಕೇರ್ ಟೇಕರ್ ಆಗಿದ್ದ, ಅವನು ತನ್ನ ಹೆಂಡತಿ ಮಕ್ಕಳನ್ನ ಸಾಯಿಸಿ ತನಿಗೆ ತಾನೇ ಶೂಟ್ ಮಾಡ್ಕೊಂಡಿದ್ದು. ಆದ್ರೆ ಇಬ್ಬರ ಸರ್ ನೇಮ್ ಸೇಮ್ ಇದೆ ಅಂದ್ರೆ ಡೆಲ್ಬರ್ಟ್ ಗ್ರೇಡಿಯ ಅಣ್ಣನ ತಮ್ಮನೋ ಆಗಿರ್ಬೋದು ಈ ಚಾರ್ಲ್ಸ್ ಗ್ರೇಡಿ, ಹೇಳಕ್ಕಾಗಲ್ಲ. ಡೆಲ್ಬರ್ಟ್ ಗ್ರೇಡಿ ಹೇಳ್ತಾನೆ ಸರ್ ನಾನಲ್ಲ ಕೇರ್ ಟೇಕರ್, ನೀವು ಕೇರ್ ಟೇಕರ್ ಆಗಿದ್ದೀರಾ, ಮೊದ್ಲಿಂದನೂ ನೀವೇ ಕೇರ್ ಟೇಕರ್ ಆಗಿರೋದು, ನಾನು ಕೂಡ ನಿಮ್ಮ ಜೊತೆ ಇಲ್ಲೇ ಇದ್ದೆ. ಆದ್ರೆ ನಿಮ್ಮ ಮಗ ಇದ್ದಾನಲ್ಲ ಅವನು ಸುಮ್ನೆ ಇಲ್ದೆ ಹೊರಗಿನಿಂದ ಒಬ್ಬನನ್ನ ಇಲ್ಲಿಗೆ ಬರೋ ಹಾಗೆ ಮಾಡ್ತಿದ್ದಾನೆ ಅಂತ ಡಿಕ್ ಬಗ್ಗೆ ಹೇಳ್ತಿದ್ದಾನೆ. ಡ್ಯಾನಿ ಕಡೆಯಿಂದ ಡಿಕ್ ಇಲ್ಲಿಗೆ ಬರ್ತಿದ್ದಾನೆ, ಅದು ಸರಿ ಅಲ್ಲ, ಡ್ಯಾನಿಗೆ ಶೈನಿಂಗ್ ಪವರ್ಸ್ ಇದೆ, ಆ ಪವರ್ಸ್ ನ ಜಾಕ್ ನ ವಿರುದ್ಧ ಯೂಸ್ ಮಾಡ್ತಿದ್ದಾನೆ ಅಂತ ಡೆಲ್ಬರ್ಟ್ ಗ್ರೇಡಿ ಹಾಕೊಡ್ತಾನೆ. ಮತ್ತೆ ಇಷ್ಟೇ ಅಲ್ಲ, ನನ್ನ ಇಬ್ಬರು ಹೆಣ್ಣು ಮಕ್ಕಳು ಈ ಹೋಟೆಲ್ಗೆ ಕೇರೆ ಮಾಡ್ಲಿಲ್ಲ, ಬೆಂಕಿಪಟ್ನ ಎತ್ಕೊಂಡು ಹೋಗಿ ಇಡೀ ಹೋಟೆಲ್ ನ ಸುಟ್ಟಾಕೋಕೆ ನೋಡಿದ್ರು, ಆದ್ರೆ ಅವರನ್ನ ತಿದ್ದಿ ಸರಿಯಾದ ದಾರಿಗೆ ತಂದೆ. ನನ್ನ ಹೆಂಡತಿನೂ ಅಷ್ಟೇ ನನ್ನ ಡ್ಯೂಟಿಗೆ ಅಡ್ಡ ಬಂದಾಗ ಅವಳನ್ನ ಕೂಡ ಸರಿಯಾದ ದಾರಿಗೆ ತಂದೆ, ನೀವು ಕೂಡ ಅದನ್ನೇ ಮಾಡಿ ಅಂತ ಹೇಳ್ತಾನೆ. ಸರಿಯಾದ ದಾರಿಗೆ ತಂದೆ ಅಂದ್ರೆ ಸಾಯಿಸ್ದೆ ಅಂತ ಸ್ನೇಹಿತರೆ. ನನಗನ್ಸೋ ಪ್ರಕಾರ ಡೆಲ್ಬರ್ಟ್ ಗ್ರೇಡಿಯ ಮಕ್ಕಳು ಆ ಟ್ವಿನ್ಸೇ ಆಗಿರ್ಬೋದು, ಯಾಕಂದ್ರೆ ಚಾರ್ಲ್ಸ್ ಗ್ರೇಡಿಯ ಹೆಣ್ಣು ಮಕ್ಕಳು ಟ್ವಿನ್ಸ್ ಅಲ್ಲ, 8 ಮತ್ತೆ 10 ವರ್ಷದವರು. ಡೆಲ್ಬರ್ಟ್ ಗ್ರೇಡಿಯ ಹೆಂಡತಿನೇ ಆ ರೂಮ್ ನಂಬರ್ 237ರಲ್ಲಿ ಇದ್ದ ಆ ಮಹಿಳೆ ಅಂತ ಅನ್ಕೊಂಡೆ, ಆದ್ರೆ ಅಲ್ಲ, ಸ್ಟೀಫನ್ ಕಿಂಗ್ ಅವರ ನಾವೆಲ್ ಪ್ರಕಾರ ಆ ರೂಮ್ ಅಲ್ಲಿ ಸ್ವಲ್ಪ ವಯಸ್ಸಾಗಿರೋ ಮಹಿಳೆ ಇರ್ತಾಳೆ. ಅವಳ ಲವರ್ ಒಂದಿನ ಏನ್ ಮಾಡ್ತಾನೆ ಅಂದ್ರೆ ಅವಳ ಕಾರ್ನ ಎತ್ಕೊಂಡು ಎಸ್ಕೇಪ್ ಆದವನು ವಾಪಸ್ಸೇ ಬಂದಿರಲ್ಲ, ಅದಕ್ಕೆ ದುಃಖದಿಂದ ಜಾಸ್ತಿ ನಿದ್ದೆ ಮಾತ್ರ ತಗೊಂಡು ಬಾತ್ ಟಬ್ ಒಳಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ಅವಳ ಆತ್ಮನೆ ಅಜ್ಜಿಯ ರೂಪದಲ್ಲಿ ಜಾಕ್ಗೆ ಕಾಣಿಸಿದ್ದು. ಜಾಕ್ ಇಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಸ್ಟಾರ್ಟ್ ನ ಆಫೀಸ್ ಅಲ್ಲಿ ಇರೋ ರೇಡಿಯೋಗೆ ಫಾರೆಸ್ಟ್ ರೇಂಜರ್ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿರೋದು ಕೇಳಿಸುತ್ತೆ. ಆದ್ರೆ ಈ ಹೋಟೆಲ್ ಇಂದ ನಾನು ಹೋಗಲ್ಲ, ನಮ್ಮವ್ರನ್ನು ಹೋಗೋಗ್ಬಿಡಲ್ಲ ಅಂತ ಡಿಸೈಡ್ ಆಗಿರೋ ಜಾಕ್ ರೇಡಿಯೋ ಓಪನ್ ಮಾಡಿ ಒಳಗಿರೋ ರಿಲೇಗಳನ್ನ ತೆಗೆದ್ಬಿಡ್ತಾನೆ. ಇದರಿಂದ ರೇಡಿಯೋ ವರ್ಕ್ ಆಗಲ್ಲ. ಅದೇ ವೆಂಡಿ ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಪ್ಲಾನ್ ಮಾಡ್ತಿದ್ದಾಳೆ. ಜಾಕ್ ಬಂದ್ರೆ ಬರ್ಲಿ ಇಲ್ಲ ಇಲ್ಲೇ ಇರ್ಲಿ, ನಾನ್ ಮಾತ್ರ ಡ್ಯಾನಿನ ಕರ್ಕೊಂಡು ಸ್ನೋ ಕ್ಯಾಟ್ ಅಲ್ಲಿ ಇಲ್ಲಿಂದ ಹೋಗ್ತೀನಿ, ಬೆಟ್ಟದಿಂದ ಕೆಳಗೆ ಹೋದ್ರೆ ಆಯ್ತು, ಆಮೇಲೆ ಒಬ್ರಲ್ಲ ಒಬ್ರು ಸಹಾಯಕ್ಕೆ ಸಿಗ್ತಾರೆ ಅಂತ ಅನ್ಕೋಬೇಕಾದ್ರೆ ರೂಮ್ ಅಲ್ಲಿ ಡ್ಯಾನಿ ಎತ್ ಕೂತ್ಕೊಂಡು ಒಂದೇ ಸಮ ರೆಡ್ ರಮ್ ಅಂತ ಹೇಳ್ತಿದ್ದಾನೆ. ಅದೇ ಅವಾಗ್ಲೇ ಭವಿಷ್ಯ ಕಾಣಿಸಿತ್ತಲ್ಲ, ಡೋರ್ ಮೇಲೆ ರೆಡ್ ರಮ್ ಅಂತ ಬರ್ದಿರೋ ಹಾಗೆ ಅದನ್ನೇ ಹೇಳ್ತಾ ಇದ್ದಾನೆ. ಇನ್ನೊಂದ್ ಕಡೆ ಡಿಕ್ ಮತ್ತೆ ಫಾರೆಸ್ಟ್ ರೇಂಜರ್ ಗೆ ಕಾಲ್ ಮಾಡಿದಾಗ ಅವರು ರೇಡಿಯೋ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಮುಂದಿನ ದಿನ ಬೆಳಗ್ಗೆನೆ ಫ್ಲೈಟ್ ಹತ್ತಿ ಹೋಟೆಲ್ಗೆ ಹೊಡ್ತಾರೆ. ಆದ್ರೆ ಫ್ಲೈಟ್ ಸೀದಾ ಹೋಟೆಲ್ ಮುಂದೆ ಲ್ಯಾಂಡ್ ಆಗಲ್ವಲ್ಲ, ಹೋಟೆಲ್ ಇಂದ ಏರ್ಪೋರ್ಟ್ ತುಂಬಾನೇ ದೂರದಲ್ಲಿ ಇದೆ. ಏರ್ಪೋರ್ಟ್ ಅಲ್ಲಿ ಇಳಿತಿದ್ದಂಗೆ ಓವರ್ಲುಕ್ ಹೋಟೆಲ್ ಇರೋ ಬೆಟ್ಟದ ಕೆಳಗೆ ಒಂದು ಅಂಗಡಿ ಇದೆ. ಆ ಅಂಗಡಿಯ ಓನರ್ ಡಿಕ್ಗೆ ಪರಿಚಯ. ಹಾಗಾಗಿ ಆ
ಓನರ್ಗೆ ಕಾಲ್ ಮಾಡಿ ವೆದರ್ ಹೇಗಿದೆ ವಿಚಾರಿಸ್ಕೊಂಡು ಒಂದು ಸ್ನೋ ಕ್ಯಾಟ್ ನ ವ್ಯವಸ್ಥೆ ಮಾಡೋಕೆ ಹೇಳ್ತಾರೆ. ಏರ್ಪೋರ್ಟ್ ಇಂದ ಅಂಗಡಿವರೆಗೂ ಬಾಡಿಗೆ ಕಾರ್ ಮಾಡ್ಕೊಂಡು ಬರ್ತಿದ್ದಾರೆ. ಈ ಕಾರ್ ನ ನಂಬರ್ ಪ್ಲೇಟ್ ಅಲ್ಲೂ 42 ಇದೆ. ಈ ಕಡೆ ವೆಂಡಿ ಜಾಕ್ ಹತ್ರ ಇಲ್ಲಿಂದ ಹೋಗೋದ್ರ ಬಗ್ಗೆ ಚರ್ಚೆ ಮಾಡೋಕೆ ಮೊದಲೇ ಬೇಸ್ಬಾಲ್ ಬ್ಯಾಟ್ ಇಟ್ಕೊಂಡು ಬರ್ತಾಳೆ. ಯಾಕಾಗ್ಬೇಕು, ಜಾಕ್ ಬೇರೆ ಹುಚ್ಚನ ರೀತಿ ಆಡ್ತಾ ಇದ್ದಾನೆ ಅಂತ. ಇಲ್ಲಿ ಟೈಪ್ ರೈಟರ್ ಹತ್ರ ಜಾಕ್ ಇಲ್ಲ, ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಅದಿನ್ನೇನ್ ಬರೀತಾ ಇದ್ದಾನೆ ಇವನು ಅಂತ ಎಲ್ಲಾ ಪೇಜಸ್ ನ ಚೆಕ್ ಮಾಡಿದಾಗ ಶಾಕ್ ಆಗೋಗ್ತಾಳೆ. ಎಲ್ಲಾ ಪೇಜಸ್ ಅಲ್ಲೂ ಕೇವಲ ಒಂದೇ ಸೆಂಟೆನ್ಸ್ ಟೈಪ್ ಮಾಡಿರೋದು, ಆಲ್ ವರ್ಕ್ ಅಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಅ ಡಲ್ ಬಾಯ್ ಅಂತ. ಇದರ ಎಕ್ಸಾಕ್ಟ್ ಅರ್ಥ ಏನಂದ್ರೆ ಕೇವಲ ಮಾಡಿದ ಕೆಲಸನೇ ಪದೇ ಪದೇ ಗ್ಯಾಪ್ ಕೊಡ್ದಂಗೆ ಬ್ರೇಕ್ ತಗೊಂಡಂಗೆ ಮಾಡಿದಾಗ ಆ ಕೆಲಸ ಬೋರಿಂಗ್ ಅನ್ಸುತ್ತೆ, ಅದರ ಮೇಲೆ ಇಂಟ್ರೆಸ್ಟ್ ಕಳ್ಕೊಂತೀವಿ ಅಂತ ಅರ್ಥ. ಆದ್ರೆ ಇಲ್ಲಿ ಜಾಕ್ ಹೇಗೆ ತನ್ನ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂತಾ ಇದ್ದಾನೆ ಅಂತ ಇದು ಸೂಚಿಸುತ್ತೆ. ಎಲ್ಲಾ ಪೇಜಲ್ಲೂ ಇದೇ ಟೈಪ್ ಮಾಡಿದ್ದಾನೆ, ಅದರಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬೇರೆ. ಇದನ್ನ ನೋಡ್ತಿದ್ದಾಗ ಇದೇ ಸಮಯಕ್ಕೆ ಜಾಕ್ ಬಂದು ವೆಂಡಿಗೆ ಕೈಕಾಲ್ ನಡ್ಗೋಕೆ ಶುರು ಆಯ್ತು. ನಾನು ಮಾತಾಡೋಕ್ ಬಂದೆ ಅಷ್ಟೇ ಅಂದಾಗ, ಆಯ್ತು ಮಾತಾಡೋಣ, ಏನ್ ಹೇಳು ಅಂತಾನೆ ಜಾಕ್. ಈ ಜಾಗದಿಂದ ಹೋಗೋ ವಿಷಯ ಹೇಳಿದ್ರೆ ನನ್ ಕತೆ ಮುಗ್ಸೇ ಬಿಡ್ತಾನೆ ಅಂತ ಏನೋ ಹೇಳೋಕ್ ಬಂದೆ, ಮರ್ತೋಯ್ತು ಅಂತಾಳೆ ವೆಂಡಿ. ಇದಕ್ಕೆ ಜಾಕ್ ಕೋಪದಲ್ಲಿ ಸ್ಮೈಲ್ ಮಾಡ್ತಿರೋ ಹಾಗೆ ನಾಟಕ ಆಡ್ತಾ ಇವಳ ಹತ್ರ ಬರ್ತಾ ಹೇಳ್ತಿದ್ದಾನೆ, ಮೋಸ್ಟ್ಲಿ ಡ್ಯಾನಿ ಬಗ್ಗೆ ಮಾತಾಡೋಕೆ ಬಂದಿರ್ತ್ಯಾ, ಅವನ ಜೊತೆ ಏನ್ ಮಾಡ್ಬೇಕು ಅಂತ ಮಾತಾಡೋಕ್ ಬಂದಿದ್ದೆ ಅನ್ಸುತ್ತೆ, ಏನ್ ಮಾಡೋಣ ಹೇಳು ಅವನಿಗೆ ಅಂದಾಗ ಅವನಿಗೆ ಹುಷಾರಿಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತಿದ್ದಂಗೆ ಜಾಕ್ ತನ್ನ ಸ್ಮೈಲ್ ನ ಆಫ್ ಮಾಡ್ಕೊಂಡು ಕೋಪ ಆನ್ ಮಾಡ್ಕೊಂತಾನೆ. ಈಗ ನಾವು ಜಾಕ್ ನ ಕ್ಯಾರೆಕ್ಟರ್ ಮಾಡಿರೋ ಜಾಕ್ ನಿಕೋಲ್ಸನ್ ಅವರ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನ ನೋಡ್ತೀವಿ. ಅಷ್ಟೇ ಅಲ್ಲ, ವೆಂಡಿ ಕ್ಯಾರೆಕ್ಟರ್ ಮಾಡಿರೋ ಶೆಲ್ಲಿ ದುವಾಲ್ ಅವ್ರದ್ದು ಕೂಡ. ಇದೊಂದೇ ಸೀನ್ ನ 127 ಟೇಕ್ಸ್ ತಗೊಂಡು ಮಾಡಿದರೆ, ಗ್ಯಾಪ್ ಕೊಡ್ದಂಗೆ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿರೋದ್ರಿಂದ ಶೆಲ್ಲಿ ದುವಾಲ್ ಅವ್ರಿಗೆ ತುಂಬಾನೇ ಸುಸ್ತಾಗಿರುತ್ತೆ, ಡಿಸ್ಟರ್ಬ್ ಆಗಿರ್ತಾರೆ. ಹಾಗಾಗಿ ಈ ಸೀನ್ ಅಲ್ಲಿ ರಿಯಲಿಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಜಾಕ್ ಶುರು ಹಚ್ಕೊಂಡ, ನಿನಗೆ ಮಗನ ಚಿಂತೆ ತುಂಬಾನೇ ಇದೆ, ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ, ನನಗೂ ಜವಾಬ್ದಾರಿ ಇದೆ ಅಂತ ನಿನಗೆ ಅರ್ಥ ಆಗ್ತಿಲ್ವಾ? ಮೇ ತಿಂಗಳವರೆಗೂ ನಾನು ಇಲ್ಲಿ ಕೆಲಸ ಮಾಡ್ಲೇಬೇಕು, ಅಗ್ರಿಮೆಂಟ್ ಆಗಿದೆ, ನೀನು ನಿನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡು, ನನ್ನ ಭವಿಷ್ಯ ಹಾಳಾಗೋಗ್ಲಿ, ಮೊದಲು ಈ ಬ್ಯಾಟ್ ಬೀಸೋದು ನಿಲ್ಸು, ನಿನಗೆ ನಾನು ತೊಂದರೆ ಕೊಡಲ್ಲ, ನಿನ್ನ ತಲೆ ಹೊಡೆದಾಕ್ತೀನಿ ಅಷ್ಟೇ ಅಂತ ವಿಚಿತ್ರವಾಗಿ ಹುಚ್ಚನ ರೀತಿ ಆಡೋಕೆ ಶುರು ಮಾಡ್ತಾನೆ. ತುಂಬಾನೇ ಹೆದರ್ಕೊಂಡು ಅಳ್ತಾ ಇರೋ ವೆಂಡಿಯ ಕೈಯಿಂದ ಬ್ಯಾಟ್ ಕಿತ್ಕೊಳ್ಳೋಕೆ ಹೋದಾಗ ವೆಂಡಿ ಗಾಬರಿಯಲ್ಲಿ ಬ್ಯಾಟ್ ಇಂದ ಇವನ ತಲೆಗೆನೆ ಹೊಡಿತಾಳೆ. ಮೆಟ್ಟಿಲುಗಳ ಮೇಲಿಂದ ಜಾಕ್ ಕೆಳಗೆ ಬಿದ್ದು ಪ್ರಜ್ಞೆ ತಪ್ತಾನೆ. ವೆಂಡಿ ಇವನಿಗೆ ಎಚ್ಚರ ಆಗೋಷ್ಟರಲ್ಲಿ ಕಾಲಿಡ್ಕೊಂಡು ಎಳ್ಕೊಂಡ್ ಬಂದು ಸ್ಟೋರ್ ರೂಮ್ ಅಲ್ಲಿ ಕೂಡ ಹಾಕ್ತಾಳೆ. ಹಿಂದೆನೆ ಜಾಕ್ಗೆ ಎಚ್ಚರಿಕೆ ಆಯ್ತು. ಎದ್ದು ಡೋರ್ ತೆಗಿ, ನಡೆದಿದ್ದೆಲ್ಲ ಮರ್ತೋಗ್ತೀನಿ ಅಂತ ಬೈತಾ ಇದ್ದಾನೆ. ಇವಳು ಏನು ಮಾಡದೆ ಇದ್ದಾಗ ಎಮೋಷನಲ್ ಆಗಿ ನಾಟಕ ಆಡ್ತಾನೆ. ತಲೆ ನೋವಾಗ್ತಿದೆ, ತಲೆ ತಿರುಗ್ತಾ ಇದೆ, ಡಾಕ್ಟರ್ ಹತ್ರ ಹೋಗ್ಬೇಕು ಅಂದಾಗ, ನಾನು ಡ್ಯಾನಿನ ಸ್ನೋ ಕ್ಯಾಟ್ ಅಲ್ಲಿ ಕರ್ಕೊಂಡ್ ಹೋಗಿ ವಾಪಸ್ ಬರ್ತಾ ಡಾಕ್ಟರ್ ನ ಕರ್ಕೊಂಡ್ ಬರ್ತೀನಿ ಅಂತಿದ್ದಂಗೆ, ಏನು ಸ್ನೋ ಕ್ಯಾಟ್ ಅಲ್ಲಿ ಹೋಗ್ತೀಯಾ, ಮೊದ್ಲು ಹೋಗಿ ಸ್ನೋ ಕ್ಯಾಟ್ ಏನಾಗಿದೆ ಅಂತ ನೋಡು ಅಂತಿದ್ದಂಗೆ ಇವಳು ಗಾಬರಿಯಾಗಿ ಸ್ನೋ ಕ್ಯಾಟ್ ಹತ್ರ ಓಡ್ ಬರ್ತಾಳೆ. ಇದನ್ನ ಡ್ಯಾಮೇಜ್ ಮಾಡಿದಾನೆ ಜಾಕ್. ಹಾಗಾಗಿ ಫೋನು ಇಲ್ಲ, ಮೆಸೇಜ್ ಇಲ್ಲ, ರೇಡಿಯೋನು ಇಲ್ಲ, ಈಗ ಸ್ನೋ ಕ್ಯಾಟು ಇಲ್ಲ. ಆದ್ರೆ ಅವರನ್ನ ಕಾಪಾಡೋಕೆ ದೇವ್ರ ತರ ಸ್ನೋ ಕ್ಯಾಟ್ ತಗೊಂಡು ಡಿಕ್ ಬರ್ತಾ ಇದ್ದಾರೆ. ಕೆಲವು ಗಂಟೆಗಳಾದ್ಮೇಲೆ ಸ್ಟೋರ್ ರೂಮ್ ಅಲ್ಲಿ ಇರೋ ಜಾಕ್ ಇಲ್ಲೇ ಇರೋ ಆಹಾರ ತಿಂದು ಆರಾಮಾಗಿ ಮಲಗಿದ್ದಾಗ ಸ್ಟೋರ್ ರೂಮ್ ಹೊರಗೆ ಡೆಲ್ಬರ್ಟ್ ಕ್ರೆಡಿ ಬರ್ತಾನೆ. ಇವನು ಜಾಕ್ಗೆ, ನಾವು ಬಾತ್ರೂಮ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವೋ ಅದನ್ನ ನೀವು ಮಾಡೋದ್ರಲ್ಲಿ ವಿಫಲರಾಗಿದ್ದೀರಾ, ಮೋಸ್ಟ್ಲಿ ನಿಮಗೆ ಆ ಕೆಲಸ ಮಾಡೋದಕ್ಕೆ ಮೀಟರ್ ಇಲ್ಲ ಅಂತ ಕಾಣುತ್ತೆ, ನಿಮಗಿಂತ ನಿಮ್ಮ ಹೆಂಡತಿನೇ ಸ್ಟ್ರಾಂಗ್ ಆಗಿರೋದು ಅಂತಿದ್ದಂಗೆ ಜಾಕ್ಗೆ ಕೆಳಗಿಂದ ಉರಿಯೋಕೆ ಶುರು ಆಯ್ತು. ಒಂದ್ಸಲ ಈ ಡೋರ್ ನ ಓಪನ್ ಮಾಡಿ ಆಮೇಲೆ ಅವ್ರ ಕತೆ ಏನ್ ಮಾಡ್ತೀನಿ ನೋಡಿ ಅಂದಾಗ ಡೋರ್ ಓಪನ್ ಮಾಡ್ತಾನೆ ಡೆಲ್ಬರ್ಟ್ ಕ್ರೆಡಿ. ಇಲ್ಲೂ ಕೂಡ ಜಾಕ್ ನ ಹಿಂದೆ ಕ್ಯಾಲುಮೆಟ್ ಬೇಕಿಂಗ್ ಪೌಡರ್ ಇರೋದನ್ನ ನಾವು ನೋಡಬಹುದು. ಜಾಕ್ ಇಲ್ಲಿಂದ ಹೊರಟ ಅದೇ ಸ್ಟೋರ್ ರೂಮ್ ಅಲ್ಲಿ ಜಾಕ್ ನ ಲಾಕ್ ಮಾಡಿದೀನಿ ಅಂತ ರೂಮ್ ಅಲ್ಲಿ ಆರಾಮಾಗಿ ಮಲಗಿದ್ದ ವೆಂಡಿ ಹತ್ರ ಡ್ಯಾನಿ ಬರ್ತಾನೆ. ವೆಂಡಿ ಸೇಫ್ಟಿಗೆ ಅಂತ ಹಿಡ್ಕೊಂಡಿದ್ದ ಚಾಕುನ ತಗೊಂಡು ಇನ್ನೊಂದು ಕೈಯಲ್ಲಿ ಇವನ ತಾಯಿಯ ಲಿಪ್ಸ್ಟಿಕ್ ಎತ್ಕೊಂಡ್ ಬಂದು ಡೋರ್ ಮೇಲೆ ರೆಡ್ ಡ್ರಮ್ ಅಂತ ಬರೀತಾನೆ. ಇವನೇ ನೋಡಿದ್ದ ಭವಿಷ್ಯವನ್ನ ಇವನೇ ನಿಜ ಮಾಡ್ತಿದ್ದಾನೆ. ಇದನ್ನ ಬರ್ದು ಜೋರಾಗಿ ರೆಡ್ ಡ್ರಮ್ ಅಂತ ಕಿರ್ಚ್ಕೊಂಡಾಗ ಗಾಬರಿಯಾಗಿ ವೆಂಡಿ ಎದ್ದು ಯಾವ ಡ್ರಮ್ಮು ಏನ್ ಡ್ರಮ್ಮು ಅಂತ ಇವನ ಕೈಯಲ್ಲಿರೋ ಚಾಕುವನ್ನ ಮೊದಲು ಇಸ್ಕೊಂತಾಳೆ. ಮುಂದೆ ಇರೋ ಕನ್ನಡಿಯಲ್ಲಿ ನೋಡಿದಾಗ ರೆಡ್ ಡ್ರಮ್ ಅನ್ನೋದು ಮರ್ಡರ್ ಅಂತ ಕಾಣ್ತಿದೆ. ಹಿಂದೆನೆ ಜಾಕ್ ಕೂಡ ಬಂದ. ಜಾಕ್ ಮರ್ಡರ್ ಮಾಡೋಕೆ ಬರ್ತಿದ್ದಾನೆ ಅಂತ ಡ್ಯಾನಿ ಈ ರೀತಿ ಹೇಳಿದ್ದು. ಅದಕ್ಕೆ ವೆಂಡಿ ತಕ್ಷಣ ಡ್ಯಾನಿನ ಬಾತ್ರೂಮ್ ಗೆ ಕರ್ಕೊಂಡು ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂತಾಳೆ. ಜಾಕ್ ಮೇನ್ ಡೋರ್ ನ ಇನ್ನು ಕೊಡಲಿಯಿಂದ ಹೊಡೆದಾಕ್ತಿದ್ದಾನೆ. ಅವನು ಬರೋಷ್ಟ್ರಲ್ಲಿ ಇವರಿಬ್ರು ಈಗ ಎಸ್ಕೇಪ್ ಆಗ್ಬೇಕು. ಹೇಗೋ ಇವಳ ಪುಣ್ಯಕ್ಕೆ ಫಸ್ಟ್ ಫ್ಲೋರ್ ಹೈಟ್ ವರ್ಗೂ ಹಿಮ ತುಂಬಿಕೊಂಡಿದೆ. ಅದರ ಮೇಲೆ ಡ್ಯಾನಿನ ಜಾರ್ಕೊಂಡು ಹೋಗೋಕೆ ಬಿಡ್ತಾಳೆ. ಆದ್ರೆ ಈ ಸಣ್ಣ ಕಿಟಕಿಯಿಂದ ಇವಳಿಗೆ ಹೊರಗೆ ಬರೋಕ್ ಆಗ್ತಿಲ್ಲ. ಅದಕ್ಕೆ ಡ್ಯಾನಿಗೆ ಓಡ್ ಹೋಗಿ ಬಚ್ಚಿಡ್ಕೊಳ್ಳೋಕೆ ಹೇಳ್ತಾಳೆ. ಇವಳು ಚಾಕು ಹಿಡ್ಕೊಂಡ್ ಬಂದು ಬಾತ್ರೂಮ್ ನ ಡೋರ್ ಹತ್ರ ನಿಂತ್ಕೊಂಡಾಗ ಜಾಕ್ ಮೇನ್ ಡೋರ್ ನ ಹೊಡೆದಾಕಿ ಆಗ್ಲೇ ಒಳಗೆ ಬಂದಿದ್ದಾನೆ. ವೆಂಡಿ ಮತ್ತೆ ಡ್ಯಾನಿ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಬಾತ್ರೂಮ್ ಹತ್ರ ಬಂದಾಗ ಡೋರ್ ಒಳಗಿಂದ ಲಾಕ್ ಆಗಿದೆ. ಅಂದ್ರೆ ಒಳಗೆ ಅಮ್ಮ ಮಗ ಇಬ್ರು ಇದ್ದಾರೆ ಅಂತ ಇಲ್ಲೂ ಡೋರ್ ನ ಹೊಡೆದಾಕೋಕೆ ಶುರು ಮಾಡ್ತಾನೆ. ಈಗ ಈ ಮೂವಿಯ ಐಕಾನಿಕ್ ಸೀನ್ ಬರುತ್ತೆ. ಇಲ್ಲಿವರೆಗೂ ಎಷ್ಟು ಮೂವೀಸ್ ಅಲ್ಲಿ ಇದೇ ತರ ಸೀನ್ ಮಾಡಿದರೆ ಲೆಕ್ಕನೇ ಇಲ್ಲ.
ಜಾಕ್ ಒಳಗಿಂದ ಡೋರ್ ಲಾಕ್ ತೆಗೆಯೋಕೆ ಹೋದಾಗ ವೆಂಡಿ ಇವನ ಕೈಗೆನೆ ಚಾಕು ಹಾಕ್ತಾಳೆ. ಸರಿಯಾದ ಸಮಯಕ್ಕೆ ಡಿಕ್ ಸ್ನೋ ಕ್ಯಾಟ್ ಅಲ್ಲಿ ಬರೋ ಶಬ್ದ ಕೇಳಿಸ್ಕೊಂಡು ಮೊದ್ಲು ಅವನ ಕತೆ ಮುಗಿಸೋಕೆ ಹೊರಡ್ತಾನೆ ಜಾಕ್. ಡ್ಯಾನಿ ಹೊರಗೆ ಎಲ್ಲಾದ್ರೂ ಬಚ್ಚಿಡ್ಕೊಳ್ಳೋದ್ ಬಿಟ್ಟು ಮತ್ತೆ ಹೋಟೆಲ್ ಒಳಗೆ ಓಡ್ಬಂದು ಒಂದು ಕ್ಯಾಬಿನೆಟ್ ಒಳಗೆ ಬಚ್ಚಿಡ್ಕೊಂಡಿದ್ದಾನೆ. ಡಿಕ್ ಹೋಟೆಲ್ ಒಳಗೆ ಡ್ಯಾನಿನ ಹುಡುಕ್ಬೇಕಾದ್ರೆ ಇಲ್ಲೇ ಬಚ್ಚಿಡ್ಕೊಂಡಿದ್ದ ಜಾಕ್ ಸೀದಾ ಬಂದು ಇವರ ಎದೆಗೆನೆ ಕೊಡ್ಲಿ ಹಾಕಿ ಸಾಯಿಸೇ ಬಿಡ್ತಾನೆ. ಪಾಪ ಫ್ಲೈಟ್ ಹತ್ಕೊಂಡು ಬಾಡಿಗೆ ಕಾರ್ ಮಾಡ್ಕೊಂಡು ಸ್ನೋ ಕ್ಯಾಟ್ ಹೊಂಚ್ಕೊಂಡು ಆ ಹಿಮಪಾತದ ನಡುವೆ ಇಷ್ಟೆಲ್ಲ ಕಷ್ಟ ಪಡ್ಕೊಂಡ್ ಬಂದ್ರು ಸಾಯೋಕೆ. ಇವರು ಸಾಯೋ ದೃಶ್ಯ ಬಚ್ಚಿಡ್ಕೊಂಡಿರೋ ಡ್ಯಾನಿಗೆ ವಿಷನ್ ಮುಖಾಂತರ ಕಾಣಿಸಿದ್ರಿಂದ ಜೋರಾಗಿ ಕಿರ್ಚಾಡ್ಬಿಡ್ತಾನೆ. ಹಾಗಾಗಿ ಡ್ಯಾನಿ ಎಲ್ಲಿದ್ದಾನೆ ಅಂತ ಜಾಕ್ಗೆ ಗೊತ್ತಾಯ್ತು. ತಕ್ಷಣ ಡ್ಯಾನಿ ಹೋಟೆಲ್ ಇಂದ ಹೊರಗೆ ಓಡೋಗ್ತಾನೆ. ಜಾಕ್ ಕೂಡ ಹಿಂದೆನೆ ಹೋದ. ಅದೇ ವೆಂಡಿ ಡ್ಯಾನಿನ ಹೋಟೆಲ್ ತುಂಬಾ ಹುಡ್ಕಾಡ್ಬೇಕಾದ್ರೆ ಒಂದು ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಮತ್ತೆ ಇನ್ನೊಬ್ಬ ಕರಡಿ ಕಾಸ್ಟ್ಯೂಮ್ ಹಾಕೊಂಡಿದ್ದಾನೆ. ಇವರು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಪೊಸಿಷನ್ ನೋಡಿದ್ರೆ ಗೊತ್ತಾಗಿರುತ್ತೆ. ಇವರಿಬ್ರು ಇಲ್ಲೇ ಸತ್ತೋಗಿ ಆತ್ಮ ಆಗಿರೋದು. ಹೋಟೆಲ್ ಅಲ್ಲಿ ಯಾರೇ ಸತ್ರು ಅವರ ಆತ್ಮ ಈ ಹೋಟೆಲ್ಗೆ ಸೇರಿದ್ದು. ಇಲ್ಲಿಂದ ವೆಂಡಿ ಡ್ಯಾನಿನ ಹುಡ್ಕೊಂಡು ಹೊರಟಾಗ ಡಿಕ್ ನ ಡೆಡ್ ಬಾಡಿ ನೋಡ್ತಾಳೆ. ಹಿಂದೆನೆ ಇನ್ನೊಬ್ಬ ತಲೆ ಒಡೆದೋಗಿರೋ ವ್ಯಕ್ತಿಯ ಆತ್ಮ ಪಾರ್ಟಿ ಸಖತ್ತಾಗಿದೆ ಅಲ್ವಾ ಅಂತ ಹೇಳ್ತಿದ್ದಾನೆ. ಹೆದರುಕೊಂಡು ಇನ್ನೊಂದು ಹಾಲ್ಗೆ ಓಡ್ ಬಂದ್ರೆ ಇಲ್ಲಿ ತುಂಬಾನೇ ಜನರ ಅಸ್ಥಿ ಪಂಜರಗಳಿದ್ದಾವೆ. ಇವರೆಲ್ಲರೂ ಇದೇ ಹೋಟೆಲ್ ಅಲ್ಲಿ ಸತ್ತಿರೋದು. ಎಷ್ಟೋ ಸೀಕ್ರೆಟ್ ನ ಈ ಹೋಟೆಲ್ ಹೊರಗೆ ಹೋಗೋಕೆ ಬಿಟ್ಟಿಲ್ಲ. ಇಲ್ಲಾಗಿರೋ ಸಾವುಗಳಿಗೂ ಹೋಟೆಲ್ಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ನೀಟಾಗಿ ಕೆಲಸ ಮುಗಿಸುತ್ತೆ ಈ ಹೋಟೆಲ್. ವೆಂಡಿ ಒಂದು ಎಲಿವೇಟರ್ ಹತ್ರ ಬಂದ್ರೆ ಡ್ಯಾನಿ ನೋಡಿದ್ದ ಭವಿಷ್ಯ ಈಗ ನಿಜ ಆಗುತ್ತೆ. ಎಲಿವೇಟರ್ ಒಳಗಿಂದ ರಕ್ತದ ನದಿನೇ ಹರಿಯೋಕೆ ಶುರು ಆಯ್ತು. ಈ ರೀತಿ ನೇಟಿವ್ ಅಮೆರಿಕನ್ಸ್ ನ ರಕ್ತ ಹರಿಸಿನೇ ಅವರ ಭೂಮಿ ಮೇಲೆ ಅವ್ರಿಗೆ ಸೇರಿದ ಸ್ಮಶಾನದ ಮೇಲೆ ಈ ಹೋಟೆಲ್ ಕಟ್ಟಿರೋದು. ಹೋಟೆಲ್ ಹೊರಗೆ ಡ್ಯಾನಿ ಮೇಜ್ ಒಳಗೆ ಓಡ್ ಹೋದ. ಹಿಂದೆನೆ ಇವನ ಹೆಜ್ಜೆ ಗುರುತನ್ನ ನೋಡ್ಕೊಂಡು ಜಾಕ್ ಕೊಡಲಿಯನ್ನ ಹಿಡ್ಕೊಂಡು ಅಟ್ಟಾಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಡ್ಯಾನಿ ಎಷ್ಟು ಬುದ್ಧಿವಂತ ಅಂದ್ರೆ ತನ್ನ ಹೆಜ್ಜೆ ಗುರುತು ಗೊತ್ತಾಗಬಾರ್ದು ಅಂತ ಒಂದು ಜಾಗದಲ್ಲಿ ಸುಮ್ನೆ ನಿಂತ್ಕೊಂಡು ಹಾಗೆ ತನ್ನ ಹಿಂದೆ ಇರೋ ಹೆಜ್ಜೆ ಗುರುತಿನ ಮೇಲೆ ಕಾಲಿಡ್ತಾ ರಿವರ್ಸ್ ಹೋಗಿ ಸೈಡ್ ಗೆ ಜಂಪ್ ಮಾಡ್ತಾನೆ. ತನ್ನ ಮುಂದೆ ಇರೋ ಹೆಜ್ಜೆ ಗುರುತನ್ನ ಅಳಿಸಿ ಗಿಡದ ಪಕ್ಕ ಬಚ್ಚಿಡ್ಕೊಂತಾನೆ. ಹೆಜ್ಜೆ ಗುರುತನ್ನ ಫಾಲೋ ಮಾಡ್ಕೊಂಡ್ ಬಂದ ಜಾಕ್ಗೆ ಇಲ್ಲಿಂದ ಮುಂದೆ ಹೆಜ್ಜೆ ಗುರುತು ಕಾಣಿಸ್ತಾನೆ ಇಲ್ಲ. ಎಲ್ಲೋದ ಡ್ಯಾನಿ ಅಂತ ಇವನಿಗೆ ತಲೆ ಕೆಡೋಕೆ ಶುರು ಆಯ್ತು. ಹಾಗಾಗಿ ಎಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಹೋಗೋಕೆ ಶುರು ಮಾಡ್ತಾನೆ. ಇವನಿಗೆ ಅಡ್ರೆಸ್ ಗೊತ್ತಿದೆ ಅನ್ನೋ ಹಾಗೆ. ಡ್ಯಾನಿ ಮೊದ್ಲೇ ಇಲ್ಲಿಗೆ ಬಂದಿದ್ದ ವೆಂಡಿ ಜೊತೆ. ಇವನಿಗೆ ಹೊರಗೆ ಹೋಗೋಕೆ ದಾರಿ ಗೊತ್ತು. ಆದ್ರೂ ಇವನು ಇಲ್ಲಿಗೆ ಬಂದಿರೋ ದಾರಿಯಲ್ಲೇ ವಾಪಸ್ ಹೊರಡ್ತಾನೆ. ಕೊನೆಗೂ ಮೇಜಿಂದ ಹೊರಗೆ ಬಂದಾಗ ಇವರಮ್ಮ ವೆಂಡಿನೂ ಇಲ್ಲೇ ಇದ್ದಾಳೆ. ಹೇಗೋ ಡಿಕ್ ಬಂದಿದ್ದ ಸ್ನೋ ಕ್ಯಾಟ್ ಇದೆಯಲ್ಲ ಇದರಲ್ಲಿ ಡ್ಯಾನಿನ ಕೂರಿಸ್ಕೊಂಡು ಕರ್ಕೊಂಡು ಹೊರಡ್ತಾಳೆ ವೆಂಡಿ. ಅದೇ ಮೇಜ್ ಒಳಗೆ ಜಾಕ್ ದಾರಿ ತಪ್ಪಿದ ಮಗ ಆಗಿದ್ದಾನೆ. ಚಳಿ ಬೇರೆ, ತಲೆ ಓಡ್ತಿಲ್ಲ. ಹುಚ್ಚನ ರೀತಿ ಕಿರ್ಚಾಡ್ತಾ ಸುಸ್ತಾಗಿ ಒಂದು ಜಾಗದಲ್ಲಿ ಕುತ್ಕೊಂತಾನೆ. ಕೂತಿದ್ದ ಜಾಗದಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಚಳಿಯ ಕಾರಣದಿಂದ ಸಾವನ್ನಪ್ತಾನೆ ಜಾಕ್. ಇದೆಲ್ಲ ಆದ್ಮೇಲೆ ಹೋಟೆಲ್ ನ ಒಳಗಿರೋ ತುಂಬಾನೇ ಫೋಟೋಸ್ ಅಲ್ಲಿ ಒಂದು ಫೋಟೋನ ತೋರಿಸ್ತಾರೆ. ಈ ಫೋಟೋ ಅಲ್ಲಿ ಎಲ್ಲರ ಮುಂದೆ ಕ್ಯಾಮ್ರಾನೇ ನೋಡ್ತಿರೋ ಜಾಕ್ ಇದ್ದಾನೆ. ಹಾಗೆ ಒಂಚೂರು ಕೆಳಗೆ ತೋರಿಸಿದಾಗ ನೋಡ್ತೀವಿ ಓವರ್ಲುಕ್ ಹೋಟೆಲ್ ಜುಲೈ 4th ಬಾಲ್ 1921 ಅಂತ ಇದೆ. ಅಂದ್ರೆ ಹೆಚ್ಚು ಕಡಿಮೆ 57-58 ವರ್ಷದ ಹಿಂದೆ ತೆಗೆದಿರೋ ಫೋಟೋ ಇದು. ಆಗ ಜಾಕ್ ಹುಟ್ಟೇ ಇರಲಿಲ್ಲ. ಹೇಗಿದು ಸಾಧ್ಯ ಅಂತ ನೀವು ಗೆಸ್ ಮಾಡಿರ್ಬೋದು ಸ್ನೇಹಿತರೆ. ಇದು ಜಾಕ್ ನ ಹಿಂದಿನ ಜನ್ಮದ ಫೋಟೋ. ಈ ಹೋಟೆಲ್ ಏನ್ ಮಾಡ್ತಿದೆ ಅಂದ್ರೆ ಜಾಕ್ ನ ಸ್ಪೆಷಲ್ ಆಗಿ ಇವನ ಆತ್ಮವನ್ನ ಬಿಟ್ಟೇ ಇಲ್ಲ. ಪುನರ್ಜನ್ಮ ಪಡ್ಕೊಂಡು ವಾಪಸ್ ಹೋಟೆಲ್ಗೆನೆ ಬರೋ ಹಾಗೆ ಮಾಡಿದೆ. ಹೋಟೆಲ್ ಅಲ್ಲಿ ನಡೆದಿರೋದನ್ನ ಇತಿಹಾಸವನ್ನ ಮರುಕಳಿಸೋಕೆ ಜಾಕ್ ನ ಕರೆಸ್ಕೊಂಡಿದೆ ಈ ಹೋಟೆಲ್. ಹೋಟೆಲ್ ನ ಕಡ್ದಾಗ್ಲಿಂದಾನೆ ಹಾಂಟೆಡ್ ಆಗಿದೆ. ತುಂಬಾನೇ ಜನರು ಇಲ್ಲಿ ಒಂದಲ್ಲ ಒಂದು ರೀತಿ ಸಾವನ್ನಪ್ಪಿದ್ದಾರೆ. ತುಂಬಾನೇ ಅನಾಚಾರಗಳು ಇಲ್ಲಿ ನಡೆದಿದೆ. ಸತ್ತಿರೋರ ಆತ್ಮಗಳು ಇಲ್ಲಿ ಬಂದಿಯಾಗಿದೆ. ಈ ಹೋಟೆಲ್ ಅವರಿಗೆ ಮುಕ್ತಿ ಸಿಗೋಕೆ ಬಿಡ್ತಿಲ್ಲ. ಎಲ್ಲರೂ ಅಲ್ಲ ಅಂದ್ರು ಕೆಲವರು ಮತ್ತೆ ಪುನರ್ಜನ್ಮ ಪಡ್ಕೊಂಡು ವಾಪಸ್ ಹೋಟೆಲ್ಗೆ ಬಂದು ಹಿಂದೆ ನಡೆದಿದ್ದ ವೈಲೆನ್ಸ್, ಹಿಂಸೆ ಮತ್ತೆ ಮರುಕಳಿಸೋ ಹಾಗೆ ಮಾಡುತ್ತೆ. ಯಾಕೆ ಹೋಟೆಲ್ಗೆ ಬೇರೆ ಕೆಲಸ ಇಲ್ವಾ ಅಂತ ನಿಮ್ಗೆ ಅನ್ಸ್ಬೋದು ಸ್ನೇಹಿತರೆ. ಆದ್ರೆ ಏನ್ ಮಾಡೋದು, ಹೋಟೆಲ್ಗೂ ಬೇರೆ ದಾರಿ ಇಲ್ಲ. ಹೋಟೆಲ್ ಕೈಯಲ್ಲಿ ಇದೆಲ್ಲ ಮಾಡಿಸ್ತಿರೋದೇ ಈ ಹೋಟೆಲ್ ನ ಕೆಳಗೆ ಶಾಪ ಹಾಕೊಂಡು ಸಾವನ್ನಪ್ಪಿರೋ ನೇಟಿವ್ ಅಮೆರಿಕನ್ಸ್. ಇಲ್ಲಿನ ಬುಡಕಟ್ಟು ಜನಾಂಗದವರು ನನ್ನ ಪ್ರಕಾರ ಪ್ರಕೃತಿಯನ್ನೇ ಪೂಜೆ ಮಾಡ್ತಿದ್ರು. ಅವರ ದೇಹ ಮಾತ್ರ ಸ್ಟ್ರಾಂಗ್ ಆಗಿ ಇರ್ತಿರ್ಲಿಲ್ಲ. ಬೇರೆ ಬೇರೆ ರೀತಿಯ ಆಚರಣೆಗಳು, ರಿಚುವಲ್ ಮಾಡಿ ಕಾಡಿನಲ್ಲಿ ಇರೋ ಅಮಾನುಷ ಶಕ್ತಿಗಳನ್ನ ಬಳಸ್ಕೊಂಡು ತಮ್ಮನ್ನ ತಾವು ರಕ್ಷಿಸಿಕೊಳ್ತಾ ಇದ್ರು. ಈ ಆಂಗಲ್ ಅಲ್ಲೂ ಕೂಡ ಅವರು ತುಂಬಾನೇ ಶಕ್ತಿಶಾಲಿ ಆಗಿರ್ತಾರೆ. ಹಾಗಾಗಿ ಈ ಹೋಟೆಲ್ ನ ಅವರ ಸಮಾಧಿ ಮೇಲೆ ಜೊತೆಗೆ ನೇಟಿವ್ ಅಮೆರಿಕನ್ಸ್ ನ ರಕ್ತ ಹರಿಸಿ ಕಟ್ಟಿರೋದ್ರಿಂದ ಅವರು ಈಗ ಹೋಟೆಲ್ಗೆ ಬಂದವರ ರಕ್ತ ಹರಿಸ್ತಾ ಇದ್ದಾರೆ. ಹೋಟೆಲ್ಗೆನೆ ಜೀವ ತುಂಬಿದ್ದಾರೆ. ಡೆಲ್ಬರ್ಟ್ ಗ್ರೇಡಿ ಕೂಡ ಜಾಕ್ಗೆ ಹೇಳಿದ, ನೀವು ಮೊದ್ಲಿಂದಾನು ಇಲ್ಲಿನ ಕೇರ್ ಟೇಕರ್ ಆಗಿರೋದು ಅಂತ. ಇದಷ್ಟೇ ಅಲ್ಲ, ಜಾಕ್ಗೆ ಬಾರ್ ಟೆಂಡರ್ ಲಾಯ್ಡ್ ಪರಿಚಯ ಇರೋದು ಮತ್ತೆ ಜಾಕ್ಗೆ ತಾನು ಮೊದ್ಲೇ ಇಲ್ಲಿಗೆ ಬಂದಿದ್ದ ಅನ್ನೋ ಫೀಲಿಂಗ್ ಎಲ್ಲ ಬರ್ತಿತ್ತಲ್ಲ. ಇದೆಲ್ಲದರ ಅರ್ಥ ಜನುಮ ಜನುಮದ ಅನುಬಂಧ. ಜಾಕ್ಗೆ ಹೋಟೆಲ್ ಬಿಟ್ಟಿರೋಕೆ ಆಗಲ್ಲ, ಹೋಟೆಲ್ಗೆ ಜಾಕ್ ನ ಬಿಟ್ಟಿರೋಕ್ ಆಗಲ್ಲ. ಎಲ್ಲೇ ಇದ್ರು ಜಾಕ್ ನ ಈ ಹೋಟೆಲ್ ಕರ್ಸ್ಕೊಂತ ಇತ್ತು. ಮಧ್ಯದಲ್ಲಿ ಚಾರ್ಲ್ಸ್ ಗ್ರೇಡಿ ಕೂಡ ಕೇರ್ ಟೇಕರ್ ಆಗಿ ಬಂದಿದ್ದ ಅನ್ಸುತ್ತೆ. ಅವನ ಕೈಯಲ್ಲಿ
ಮೇಲೂ ಕೂಡ ಕೊಲೆ ಮಾಡಿಸಿದೆ. ಅಂದ್ರೆ ಕೆಲವರನ್ನ ಮಾತ್ರ ಸ್ಪೆಷಲ್ ಆಗಿ ಪುನರ್ಜನ್ಮ ಪಡ್ಕೊಂಡು ಬಂದು ಇಲ್ಲಿ ಕೊಲೆ ಮಾಡೋ ಹಾಗೆ ಮಾಡ್ತಿದೆ ಈ ಹೋಟೆಲ್. ಇದಾದ್ಮೇಲೆ ಮುಂದೆ ಡ್ಯಾನಿಯ ಸ್ಟೋರಿ ಕೂಡ ಇದೆ ಸ್ನೇಹಿತರೆ. ಡಾಕ್ಟರ್ ಸ್ಲೀಪ್ ಮೂವಿಯಲ್ಲಿ ತೋರಿಸ್ತಾರೆ. ಅವನು ಈ ಮೂವಿಯಲ್ಲಿ ಓವರ್ಲುಕ್ ಹೋಟೆಲ್ ನ ನಾಶ ಮಾಡ್ತಾನೆ. ಡಾಕ್ಟರ್ ಸ್ಲೀಪ್ ನ ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ಮೇಲೆ ಸ್ಟ್ರೇಂಜರ್ ಥಿಂಗ್ಸ್ ನ ರೀಕ್ಯಾಪ್ ವಿಡಿಯೋ ಕಡೆ ಗಮನ ಕೊಡ್ತೀನಿ. ಸೀಸನ್ 5 ಬರೋ ಅಷ್ಟೊತ್ತಿಗೆ 4 ಸೀಸನ್ ನ ರೀಕ್ಯಾಪ್ ವಿಡಿಯೋ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.